ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಗೌಡ ಐ ಪಾಟೀಲ್ ಅಂತೇಳಿ. ನಾನು PM ಶ್ರೀ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಲೆವೆಲ್ 2 ಮತ್ತು ಲೆವೆಲ್ 4 ಮಕ್ಕಳಿಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ನಾನು ಅಡ್ಜೆಕ್ಟಿವ್ನಿಂದ ಏನು ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ನೋಡೋಣ, ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ಇದಕ್ಕೆ ಏನಂತ ಗೊತ್ತ್ರಿ, ನಾವು ನಾಮ ವಿಶೇಷಣ ಅಂತ ಕರಿತೀವಿ. ಆ್ಯನ್ ಅಡ್ಜೆಕ್ಟಿವ್ ಈಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಅ ನೌನ್ ಆರ್ ಪ್ರೊನೌನ್. ಇಟ್ ಟೆಲ್ಸ್ ವಾಟ್ ಕೈಂಡ್, ಹೌ ಮೆನಿ ಆರ್ ವಿಚ್ ಒನ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾಮ ವಿಶೇಷಣ ಅಂದರೆ ನಾಮಪದ ಅಥವಾ ಸರ್ವನಾಮ ಪದವನ್ನು ವಿವರಿಸುವ ಪದ ಆಗಿದೆ. ಅಂದರೆ ಡಿಸ್ಕ್ರೈಬ್ ಮಾಡ್ತಿತ್ತು ಇದು ನೌನ್ ಮತ್ತು ಪ್ರೊನೌನನ್ನು. ಅದು ಯಾವ ಪ್ರಕಾರದ್ದು, ಎಷ್ಟು ಮತ್ತು ಯಾವುದು ಅಂತ ಇದೇನು ಮಾಡ್ತೈತ್ರಿ, ನಿಮಗೆ ಎಕ್ಸ್ಪ್ಲನೇಷನನ್ನು ನೀಡ್ತೈತಿ. ಇಲ್ಲಿ ಅವ್ರು ನಿಮಗೆ 2 ಎಕ್ಸಾಂಪಲ್ ಕೊಟ್ಟಾರ. ಇಲ್ಲಿ ನೀವು ನೋಡ್ಬೋದು, ಒಂದು ಶರ್ಟ್ ಐತ್ರಿ. ಆ ಶರ್ಟ್ ಯಾವ ಕಲರ್ ಒಳಗೈತ್ರಿ? ಗ್ರೀನ್ ಕಲರ್ ಒಳಗೈತಿ. ಶರ್ಟ್ ಏನ್ರಿದ? ದಿಸ್ ಈಸ್ ನೌನ್. ಈ ಗ್ರೀನ್ ಅನ್ನೋದೈತಲ್ಲ, ಈ ಹಸಿರು ಬಣ್ಣ ಅನ್ನೋದೈತಲ್ಲ, ಇದು ಅಡ್ಜೆಕ್ಟಿವ್. ಈ ಥರ ಇಲ್ಲೇ ನೀವು ನೋಡ್ಬೋದು, ಸೋರ್ ಲೈಮ್ಸ್ ಅಂತ ಐತ್ರಿ, ಅಂದ್ರೆ ಹುಳಿಯಾದ ನಿಂಬೆ ಅಂತ. ಸೊ ನಿಂಬೆ ಇದೇನ್ರಿ, ಇದು ನೌನ್ ರೀ, ನೇಮ್ ಆಫ್ ದ ಫ್ರೂಟ್. ನೇಮ್ ಆಫ್ ದ ಏನಂತೀರಿ ನೀವು, ಫ್ರೂಟ್ ಅಂತ ಕರಿಬೋದು. ಇನ್ನು ಸೋರ್ ಅಂತಂದ್ರೆ ಏನ್ರಿ, ಇದು ಹುಳಿ ರೀ. ಇದೇನ್ರಿ ಅದ, ಆ ನಿಂಬೆ ಹಣ್ಣಿನ ವಿಶೇಷತೆ. ನೆಕ್ಸ್ಟ್ ಇಲ್ಲಿ ನಾ ಏನು ಮಾಡ್ತೀನಿ ಅಂದ್ರೆ, ನಿಮ್ಗೆ ಅಡ್ಜೆಕ್ಟಿವನ್ನು ಒಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ಏನು ಮಾಡ್ತೇನೆ ರೀ, ತಿಳಿಸ್ತೇನೆ. ಈಗ ನಾವು ನೋಡೋಣ. ಅ ಬಿಗ್ ರೆಡ್ ಡಂಪ್ ಟ್ರಕ್ ಹಿಟ್ ಅ ಪಾರ್ಕ್ಡ್ ಲಿಟಲ್ ಕಾರ್ ಆ್ಯಂಡ್ ದ ವರೀಡ್ ಡ್ರೈವರ್ ರ್ಯಾನ್ ಟು ದ ಅದರ್ ಸೈಡ್ ಆಫ್ ದ ಬಿಜಿ ಸ್ಟ್ರೀಟ್ ಅಂತ ಕೊಟ್ಟ ನಾವು. ಅಂದ್ರೆ ಇದರ ಅರ್ಥ ತಿಳ್ಕೊರಿ, ಆಮೇಲೆ ನಾನು ಇದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ದೊಡ್ಡ ಕೆಂಪು ಬಣ್ಣದ ಡಂಪ್ ಟ್ರಕ್ ನಿಲ್ಲಿಸಿದ್ದ ಪುಟ್ಟ ಕಾರಿಗೆ ಡಿಕ್ಕಿ ಹೊಡೆದಾಗ ಆ ಕಾರಿನ ಡ್ರೈವರ್ ಚಿಂತೆಗೆ ಒಳಪಟ್ಟು ಜನನಿ ಬೀಡ ಅಂದ್ರೆ ಕ್ರೌಡ್ ಇರ್ತಕ್ಕಂಥ ಬೀದಿಯ ಇನ್ನೊಂದು ಬದಿಗೆ ಓಡಿ ಹೋದನು ಅಂತ ಇದರ ಅರ್ಥ. ಸೊ ಇಲ್ಲಿ ನೋಡ್ರಿ, ಈ ಟ್ರಕ್ ಅನ್ನೋದು ಏನ್ರಿದ, ಇಟ್ ಈಸ್ ನೌನ್. ಇಟ್ ಈಸ್ ನೌನ್. ಕಾರ್ ಏನ್ರಿದ, ಇಟ್ ಈಸ್ ನೌನ್. ಈ ಡ್ರೈವರ್ ಏನ್ರಿದ, ಇಟ್ ಈಸ್ ನೌನ್. ಸ್ಟ್ರೀಟ್ ಏನ್ರಿದ, ಇಟ್ ಈಸ್ ನೌನ್. ಸೈಡ್ ಇದೇನ್ರಿ, ನೌನ್. ಸೊ ನೋಡ್ರಿ, ಇಲ್ಲಿ ಟ್ರಕ್ ಬಗ್ಗೆ ಏನು ವರ್ಣನೆ ಕೊಟ್ಟಾನ್ರಿ, ಬಿಗ್ ರೆಡ್ ಡಂಪ್ ಟ್ರಕ್ ಅಂದ್ರೆ. ಸೊ ಟ್ರಕ್ ಏನೈತ್ರಿ, ಒಂದು ದೊಡ್ಡದು ಕೆಂಪ ಡಂಪರ್ ಟ್ರಕ್ ಅಂತ ಹೇಳ್ತಾನ್ರಿ. ಆ್ಯಂಡ್ ಇಲ್ಲಿ ನೋಡ್ರಿ, ಪಾರ್ಕ್ಡ್ ಲಿಟಲ್ ಕಾರ್ ಅಂದ್ರೆ ಒಂದು ಪಾರ್ಕ್ ಮಾಡಿರುವ ಚಿಕ್ಕ ಕಾರು ಅಂತ ಹೇಳ್ತಾನೆ. ಇನ್ನೊಂದು ವರೀಡ್ ಡ್ರೈವರ್ ಅಂದ್ರೆ ಚಿಂತೆಗೆ ಒಳಪಟ್ಟ ಚಾಲಕ ಅಂತ ಹೇಳ್ತಾನ್ರಿ. ಇನ್ನೊಂದು ಹೇಳ್ತಾನ್ರಿ ಅದರ್ ಸೈಡ್ ಅಂತಂದ್ರೆ ಬೇರೆಯ ಕಡೆಗೆ ಅಥವಾ ಬೇರೆಯ ದೆಸೆಗೆ ಅಂತ ಹೇಳ್ಬೋದು ನೀವು. ಆ್ಯಂಡ್ ಸ್ಟ್ರೀಟ್ ಅಂದ್ರೆ ಏನ್ರಿ, ಬೀದಿ. ಬಿಜಿ ಜನನಿ ಬೀಡ ಅಂದ್ರೆ ಹೆಚ್ಚು ಜನ ಇರ್ತಕ್ಕಂಥ ಮಾರ್ಕೆಟ್ಗೆ ಅಥವಾ ನಾವು ಜನ ಜಾಸ್ತಿ ಓಡಾಡತ್ತಂತಂದ್ರೆ ಅದಕ್ಕೆ ನಾವೇನಿದ್ದೀವಿ, ಬಿಜಿ ಸ್ಟ್ರೀಟ್ ಅಂತ ಕರಿತೇವೆ. ಇಲ್ಲಿ ನಾವು ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ಅಡ್ಜೆಕ್ಟಿವ್ ಅನ್ನು ನೋಡೋಣ್ರಿ. ಎಕ್ಸಾಂಪಲ್: ದ 3 tired teens tried to eat a large pie at 2 pizza parlors ಅಂತ ಕೊಟ್ಟಾನು. ಅಂತಂದ್ರೆ ದನಿದ 3 ಹದಿಹರೆಯದ ಯುವತಿಯರು 2 ಪಿಜ್ಜಾ ಪಾರ್ಲರ್ಗಳಲ್ಲಿ ದೊಡ್ಡ ಪೈಯನ್ನು ತಿನ್ನಲು ಪ್ರಯತ್ನಿಸಿದರು ಅಂತ ಇದರ ಅರ್ಥ. ನಾವು ಇಲ್ಲಿ ಒಂದು ಸ್ವಲ್ಪ ನೋಡೋಣ ರೀ. ಇಲ್ಲೇ ಈ ಟೀನ್ಸ್ ಏನ್ರಿದೆ, ಇಟ್ ಈಸ್ ಅ ನೌನ್.
ಹೌದ್ರಿ. ಟೀನ್ಸ್ ಏನ್ರಿ ಇದ ನೌನ, ಬಟ್ ಎಷ್ಟು ಮಂದಿ ಅದಾರ ಇವ್ರ 3, ಇಟ್ ಈಸ್ ಅಡ್ಜೆಕ್ಟಿವ್. ಓಕೆ, ಅವರು ಟೀನ್ಸ್ ಇದೇನ್ರಿ ಇದ ನೌನ, ಬಟ್ ಅವ್ರು ಯಾವ ಸ್ಥಿತಿ ಒಳಗದಾರ ರೀ, ಸುಸ್ತಾಗ್ಯಾರ, ಸೊ ಇಟ್ ಈಸ್ ಅಡ್ಜೆಕ್ಟಿವ್. ಓಕೆ, ಸೊ ವಾಟ್ ಕೈಂಡ್ ಆಫ್ ಪೈ ಅಂತಂದ್ರೆ ಯಾವ ಥರದ ಪೈ ಬೇಕಾಗಿತ್ತು ರೀ ಅವ್ರಿಗೆ, ಲಾರ್ಜ್, ದೊಡ್ಡದು, ಸೊ ಇಟ್ ಈಸ್ ಅಡ್ಜೆಕ್ಟಿವ್. ಓಕೆ, ಇನ್ನು ನೀವು ನೋಡ್ಬೋದು ರೀ, ಹೌ ಮೆನಿ ಪಾರ್ಲರ್ಸ್, ಎಷ್ಟು ರೀ, 2 ಪಾರ್ಲರ್ಸ್ ಏನು ಗೊತ್ತ್ರಿ ಇದು, ಇಟ್ ಈಸ್ ನೌನ್ ರೀ. ಎಷ್ಟು ಪಾರ್ಲರ್ಸ್ ಅದಾವ ರೀ, 2 ಪಾರ್ಲರ್ಸ್ ಅದಾವ, ಇಟ್ ಈಸ್ ಅಡ್ಜೆಕ್ಟಿವ್. ಓಕೆ, ಇನ್ನು ವಾಟ್ ಕೈಂಡ್ ಆಫ್ ಪಾರ್ಲರ್ಸ್, ಪಾರ್ಲರ್ಸ್ ಅಂದ್ರೆ ಏನ್ರಿ ಇದ ನೌನ್ ರೀ. ಯಾವ ಪಾರ್ಲರ್ ರೀ, ಪಿಜ್ಜಾ ಪಾರ್ಲರ್, ಪಿಜ್ಜಾ ಅನ್ನೋದೇನ್ರಿ ಇದ, ಇಟ್ ಈಸ್ ಅಡ್ಜೆಕ್ಟಿವ್. ಸೊ ಈ ಥರ ನೀವು ಇದನ್ನು ತಿಳ್ಕೊಂಡ್ರೆ ಇನ್ನೂ ಒಳ್ಳೆಯದು. ಅಂದರೆ ಇದು ಈ ನೌನ್ಗಳನ್ನು ಡಿಸ್ಕ್ರೈಬ್ ಮಾಡ್ತೈತೆ. ಹುಡುಗಿಯರಪ್ಪ ಎಷ್ಟು ಮಂದಿ ಇದ್ರು ರೀ, 3 ಜನ ಇದ್ದರು. ಏನಾಗಿದ್ರು ಅವರು, ಸುಸ್ತಾಗಿದ್ರು. ಅವ್ರು ಯಾವ ಪಿಜ್ಜಾ ತಿನ್ನಕ್ಕೆ ಹೋಗಿದ್ರು ರೀ, ಲಾರ್ಜ್ ಪಿಜ್ಜಾ ತಿನ್ನಕ್ಕೆ ಹೋಗಿದ್ರು. ಪಾರ್ಲರ್ ಎಷ್ಟಿದ್ದು ರೀ, 2 ಇದ್ವು. ಮತ್ತು ಯಾವ ಪಾರ್ಲರ್ ರೀ, ಪಿಜ್ಜಾ ಪಾರ್ಲರ್. ಈ ಥರ ನೀವು ಇದನ್ನು ತಿಳ್ಕೊಬೋದು. ಸೊ ನೋಡ್ರಿ, ಆ್ಯನ್ ಅಡ್ಜೆಕ್ಟಿವ್ ಮೋಡಿಫೈಸ್ ಆರ್ ಡಿಸ್ಕ್ರೈಬ್ ಅ ನೌನ್ ಆರ್ ಪ್ರೊನೌನ್, ಇಟ್ ಆನ್ಸರ್ಸ್ ದ ಕ್ವಶನ್. ಸೊ ಇಲ್ಲಿ ಏನು ಹೇಳ್ತಾನಂತಂದ್ರೆ, ಇದೇನು ಮಾಡ್ತೈತ್ರಿ, ನಾಮಪದಗಳನ್ನು ಮತ್ತು ಸರ್ವನಾಮ ಪದಗಳನ್ನು ಏನು ಮಾಡ್ತೈತ್ರಿ, ವಿಶೇಷವಾಗಿ ಎಕ್ಸ್ಪ್ಲೇನ್ ಮಾಡ್ತೈತಿ. ಮತ್ತು ಒಮ್ಮೆ ಏನು ಮಾಡ್ತೈತೆ ಅಂದ್ರೆ ಇದು ಪ್ರಶ್ನೆಗಳಿಗೂ ಕೂಡ ಏನು ಮಾಡ್ತೈತ್ರಿ, ಉತ್ತರವನ್ನು ನೀಡುತ್ತದೆ ಅಂತ ಕೂಡ. ಇಲ್ಲಿ ನೋಡ್ರಿ, ವಿಚ್ ಅಂದರೆ ಯಾವುದು, ಡಿಡ್ ಯು ಲೂಸ್ ಯುವರ್ ಆಫೀಸ್ ಕೀಸ್, ನಿಮ್ಮ ಕಚೇರಿಯ ಕೀಲಿಗಳನ್ನು ನೀವು ಕಳೆದುಕೊಂಡಿದ್ದೀರಾ. ಓಕೆ, ಸೊ ಕೀಸ್ ಏನ್ರಿ ಇದ ನೌನ್, ಬಟ್ ಯಾವ ಕೀ ರೀ ಅವ, ಆಫೀಸ್ ಕೀ. ಆಫೀಸ್ ಕೀ ಏನ್ರಿ ಇದ, ಇಟ್ ಈಸ್ ಅಡ್ಜೆಕ್ಟಿವ್. ಓಕೆ, ನೆಕ್ಸ್ಟ್ ವಾಟ್ ಕೈಂಡ್ ಅಂದರೆ ಯಾವ ರೀತಿ ಅಂತ. ಈಸ್ ದಟ್ ಅ ಸಿಲ್ಕ್ ಶರ್ಟ್, ಶರ್ಟ್ ಏನ್ರಿ ಇದ ನೌನ್. ಓಕೆ, ಸಿಲ್ಕ್ ಇಟ್ ಈಸ್ ಅಡ್ಜೆಕ್ಟಿವ್. ನೆಕ್ಸ್ಟ್ ಹೌ ಮೆನಿ ಅಂತಂತಂದ್ರೆ ಎಷ್ಟು. ಐ ಹ್ಯಾವ್ 5 minutes ಲೆಫ್ಟ್. ಸೊ ಮಿನಿಟ್ಸ್ ಏನ್ರಿ ಇದೆ ನೌನ್. ಓಕೆ, 5 ಅನ್ನೋದೇನ್ರಿ ಇದೆ, ಇಟ್ ಈಸ್ ಅಡ್ಜೆಕ್ಟಿವ್. ಅಂದರೆ ನನ್ನ ಹತ್ರ ಇನ್ನೂ 5 ನಿಮಿಷಗಳು ಬಾಕಿ ಇದೆ ಅಂತ ಅದರ ಅರ್ಥ. ಓಕೆ, ಈ ಥರ ನೀವು ಇದನ್ನು ತಿಳ್ಕೊರಿ. ನೆಕ್ಸ್ಟ್, ಸೊ ಇಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಬಿಟ್ಟೇನೆ ಚಿತ್ರದ ಮುಖಾಂತರ. ಇಲ್ಲೇ ನೀವು ನೋಡ್ಬೋದು, ಇಲ್ಲೊಂದು ಗ್ರೀನ್ ಡೈ ಐತ್ರಿ. ಸೊ ಡೈ ಏನ್ರಿ ಇದೆ, ಇದಕ್ಕೆ ನಾವು ದಾಳ ಅಂತೀವಿ. ಇದೇನ್ರಿ ಇದೆ, ಇದು ನೌನ್, ಇದೊಂದು ವಸ್ತುವಿನ ಹೆಸರು. ಬಟ್ ಇದು ಯಾವ ಕಲರ್ ಒಳಗೈತ್ರಿ, ಗ್ರೀನ್ ಕಲರ್ ಒಳಗೈತಿ. ಇದೇನ್ರಿ ಇದೆ, ಇಟ್ ಈಸ್ ಅಡ್ಜೆಕ್ಟಿವ್. ಓಕೆ, ಇನ್ನು ಇನ್ನೊಂದು ನೋಡ್ಬೋದು ನಾವು, ಟ್ರಾನ್ಸ್ಪರೆಂಟ್ ಗೋಸ್ಟ್ ಅಂತೇಳಿ. ಗೋಸ್ಟ್ ಅಂದ್ರೆ ಏನ್ರಿ, ಇಟ್ ಈಸ್ ಅ ನೌನ್. ಓಕೆ, ಇದು ಯಾವ ಥರ ಐತ್ರಿ, ಇದೆ ಟ್ರಾನ್ಸ್ಪರೆಂಟ್ ಐತಿ, ಅಂದ್ರೆ ಪಾರದರ್ಶಕವಾಗೈತ್ರಿ. ಇದೇನ್ರಿ ಇದೆ, ಇಟ್ ಈಸ್ ಅಡ್ಜೆಕ್ಟಿವ್. ನೆಕ್ಸ್ಟ್ ಮ್ಯಾನ್, ಇಟ್ ಈಸ್ ನೌನ್, ಬಟ್ ಅವ ಯಾವ ಮನುಷ್ಯ ಅದನ್ರಿ, ಅವ ಓಲ್ಡ್ ಮನುಷ್ಯ, ಅಂದ್ರೆ ಹಳೆಯ ಅಥವಾ ವಯಸ್ಸಾದ ಮನುಷ್ಯ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಸೊ ಈ ಓಲ್ಡ್ ಅನ್ನೋದು ಏನ್ರಿ ಇದೆ, ಇಟ್ ಈಸ್ ಅಡ್ಜೆಕ್ಟಿವ್. ಇನ್ನು ನೆಕ್ಸ್ಟ್ ಬರ್ತೈತ್ರಿ ಹಾಂಟೆಡ್. ಹಾಂಟೆಡ್ ಹೌಸ್, ಹೌಸ್ ಏನ್ರಿ ಇದೆ ನೌನ್, ಬಟ್ ಮನೆ ಯಾವುದಾಗಿದ್ರಿ ಇದೆ, ದೆವ್ವದ ಮನೆ ಆಗೈತಿ. ಇಟ್ ಈಸ್ ಕಾಲ್ಡ್ ಆಸ್ ಅಡ್ಜೆಕ್ಟಿವ್. ಸೊ ಈ ಥರ ನೀವು ಇದನ್ನ ಏನು ಮಾಡ್ಬೋದು, ತಿಳ್ಕೊಬೋದು. ಈ ಮನೆ ಬಗ್ಗೆ ಇದೆ ಎಕ್ಸ್ಪ್ಲೇನ್ ಮಾಡ್ತೈತ್ರಿ, ಇದು ಈ ಮನುಷ್ಯನ ಬಗ್ಗೆ ವಿಶ್ಲೇಷಣೆ ಮಾಡ್ತೈತಿ, ಇದು ಈ ದೆವ್ವದ ಬಗ್ಗೆ ವಿಶ್ಲೇಷಣೆ ಮಾಡ್ತೈತಿ, ಇದು ಈ ದಾಳದ ಬಗ್ಗೆ ಏನು ಮಾಡ್ತೈತ್ರಿ, ವಿಶ್ಲೇಷಣೆ ಮಾಡ್ತೈತಿ. ಓಕೆ, ನೆಕ್ಸ್ಟ್ ಇನ್ನು ನಾವು ನೋಡೋಣ್ರಿ ಅಡ್ವರ್ಬ್ಸ್. ಓಕೆ, ಸೊ ಇಲ್ಲಿ ಏನು ಮಾಡೋಣ, ನಾವು ಅಡ್ವರ್ಬ್ಸ್ಗಳ ಬಗ್ಗೆ ನೋಡೋಣ. ಅಡ್ವರ್ಬ್ಸ್ ಅಂದ್ರೆ ಏನು ಗೊತ್ತ್ರಿ ನಿಮ್ಗೆ. ಓಕೆ, ಕ್ರಿಯಾ ವಿಶೇಷಣ ಅಂತ ಕರಿತೀವಿ ನಾವು. ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಓಕೆ, ಡಿಸ್ಕ್ರೈಬ್ ವರ್ಬ್ಸ್, ಅಡ್ಜೆಕ್ಟಿವ್ಸ್ ಆರ್ ಅದರ್ ಅಡ್ವರ್ಬ್ಸ್ ಅಂತ. ಅಂದ್ರೆ ಕ್ರಿಯಾಪದಗಳು ವಿಶೇಷತೆಯನ್ನು ಏನು ಮಾಡ್ತಾವ್ರಿ, ವಿವರಣೆ ಮಾಡ್ತಾವೆ. ಎಕ್ಸಾಕ್ಟ್ಲಿ ವರ್ಬ್ದ. ಓಕೆ, ಸೊ ಹೆಂಗೆ ಕ್ರಿಯೆ ನಡೀತು ಅನ್ನೋದ್ರ ಬಗ್ಗೆ ಏನು ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾವೆ. ಸೊ ಅದನ್ನು ಇಲ್ಲಿ ನಾನು ನಿಮ್ಗೊಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೇನೆ ರೀ. ಶಿ ಕ್ವಿಕ್ಲಿ ರ್ಯಾನ್ ಟು ಹರ್ ಎಕ್ಸ್ಟ್ರೀಮ್ಲಿ ಟಯರ್ಡ್ ಫ್ರೆಂಡ್ ಆ್ಯಂಡ್ ಗೇವ್ ಹಿಮ್ ಅ ವೆರಿ ಬಿಗ್ ಹಗ್ ಅಂತ. ಓಕೆ, ಸೊ ಇದರ ಅರ್ಥ ತಿಳ್ಕೊರಿ, ಆಮೇಲೆ ನಾನು ಇಲ್ಲಿ ಹೇಳ್ತೇನೆ ಏನಂತೇಳಿ. ಅವಳು ಬೇಗನೆ ತನ್ನ ತುಂಬ ದಣಿದಿದ್ದ ಮತ್ತು ಸುಸ್ತಾದ ಸ್ನೇಹಿತನ ಬಳಿಗೆ ಓಡಿ ಹೋದಳು ಮತ್ತು ಅವನನ್ನು ತುಂಬ ಪ್ರೀತಿಯಿಂದ ಅಪ್ಪಿಕೊಂಡಳು ಅಂತ ಇದರ ಅರ್ಥ. ಓಕೆ, ಇಲ್ಲಿ ನೀವು ನೋಡ್ಬೋದ್ರಿ, ನಾ ಇಲ್ಲಿ ರೆಡ್ ಮಾರ್ಕ್ ಮಾಡಿಬಿಟ್ಟೇನೆ ನಿಮ್ಗೆ ಅರ್ಥ ಆಗಲ್ಲ ಅಂತೇಳಿ. ಕ್ವಿಕ್ಲಿ, ಎಕ್ಸ್ಟ್ರೀಮ್ಲಿ ಆ್ಯಂಡ್ ವೆರಿ. ಸೊ ಕ್ವಿಕ್ಲಿ ಅಂದ್ರೆ ಏನ್ರಿ, ತ್ವರಿತವಾಗಿ.
ಓಕೆ. ಎಕ್ಸ್ಟ್ರೀಮ್ಲಿ ಅಂತಂತಂದ್ರೆ ಅತ್ಯಂತ, ಮೊನದ ವೆರಿ ಅಂದ್ರೆ ತುಂಬ. ಸೊ ಇವೆಲ್ಲ ಏನು ಮಾಡ್ತಾವ್ರಿ, ಆ ವರ್ಬನ್ನು ಏನು ಮಾಡ್ತಾವ್ರಿ, ಇವ ಡಿಸ್ಕ್ರೈಬ್ ಮಾಡ್ತಾವೆ. ಸೊ ರ್ಯಾನ್ ಓಡಿದಳ್ರಿ, ಹೆಂಗೆ ಓಡಿಲ್ರಿ ಆಕೆ, ತ್ವರಿತವಾಗಿ ಓಡಿದ್ಲು. ಓಕೆ. ಸೊ ಅವ್ರ ಫ್ರೆಂಡಿಗೆ ಏನಾಗಿತ್ತು ರೀ, ಸುಸ್ತಾಗಿತ್ತು. ಎಷ್ಟು ಸುಸ್ತಾಗಿತ್ತು ರೀ, ಭಾಳ ಸುಸ್ತಾಗಿತ್ತು ರೀ, ಅತ್ಯಂತ ಸುಸ್ತಾಗಿತ್ತು. ಸೊ ಅವಳು ಏನು ಮಾಡಿಲ್ರಿ, ಶೇ ಗೇವ್ ಅ ಬಿಗ್ ಹಗ್. ಬಟ್ ಯಾವ ಹಗ್ ರೀ, ತುಂಬ ಪ್ರೀತಿಯಿಂದ ಏನು ಮಾಡ್ಕೊಂಡ್ರಿ, ಅಪ್ಪಿಕೊಂಡಳು. ಇವೆಲ್ಲ ಏನು ರೀ, ದೀಸ್ ಡಿಸ್ಕ್ರೈಬ್ಸ್ ದಿ ವರ್ಬ್ಸ್. ಓಕೆ. ನೆಕ್ಸ್ಟ್. ಸೊ ಇಲ್ಲಿ ಅಡ್ವರ್ಬ್ ಬಗ್ಗೆ ನಾ ಇನ್ನೂ ಒಂದೆರಡು ಎಕ್ಸಾಂಪಲ್ ಕೊಟ್ಟೇನೆ ರೀ, ನಿಮ್ಗೆ ಅರ್ಥ ಆಗಲಿ ಅಂತೇಳಿ. ಸೊ ಆ್ಯನ್ ಅಡ್ವರ್ಬ್ ಡಿಸ್ಕ್ರೈಬ್ಸ್ ಹೌ ದ ಆ್ಯಕ್ಷನ್ ಈಸ್ ಪರ್ಫಾರ್ಮ್ಡ್. ದೇ ಟೆಲ್ ಹೌ ಮಚ್, ಹೌ ಆಫನ್, ವೆನ್ ಆ್ಯಂಡ್ ವೇರ್ ಸಮಥಿಂಗ್ ಈಸ್ ಡನ್ ಅಂತ. ಅಂದ್ರೆ ಕ್ರಿಯಾ ವಿಶೇಷಣವು ಏನು ಮಾಡ್ತೈತ್ರಿ, ಕ್ರಿಯೆಯನ್ನು ಹೇಗೆ ನಡೆಸಲಾಗುತ್ತದೆ ಎಂಬುದನ್ನು ವಿವರಣೆ ಮಾಡ್ತೈತ್ರಿ. ಎಷ್ಟು ಬಾರಿ, ಯಾವಾಗ, ಎಲ್ಲಿ ಎಂಬುದನ್ನು ಏನು ಮಾಡ್ತೈತ್ರಿ, ಇದು ನಿಮ್ಗೆ ಹೇಳಲು ಪ್ರಯತ್ನ ಪಡ್ತೈತೆ. ಓಕೆ. ಇಲ್ಲಿ ನಾವು ಒಂದು ಸಣ್ಣ ಎಕ್ಸಾಂಪಲ್ ನೋಡೋಣ ರೀ. ದ ಫಿಶ್ ಜಂಪ್ಡ್ ಕ್ವಿಕ್ಲಿ ಫ್ರಮ್ ದ ವಾಟರ್ ಅಂತ ಕೊಟ್ಟ ನಾವು. ಅಂದ್ರೆ ಮೀನು ನೀರಿನಿಂದ ಬೇಗನೆ ಹೊರಗೆ ಹಾರಿ ಹೋಯಿತು ಅಂತ ಇದರ ಅರ್ಥ. ಸೊ ಜಂಪ್ಡ್ ಏನೈತಲ್ರಿ, ಇದು ಜಂಪ್ಡ್ ಏನ್ರಿ, ಇದು ಇಟ್ ಈಸ್ ವರ್ಬ್. ಕ್ವಿಕ್ಲಿ ಏನೈತಲ್ರಿ, ಇದು ಕ್ವಿಕ್ಲಿ, ಇಟ್ ಈಸ್ ಅಡ್ವರ್ಬ್. ಓಕೆ. ಇಲ್ಲಿ ನಾವು ಇನ್ನೊಂದು ನೋಡ್ಬೋದು ರೀ, ದ ಮ್ಯಾನ್ ಸ್ಯಾಟ್ ಅಲೋನ್ ಅಂತೇಳಿ. ಸ್ಯಾಟ್ ಅಂತಂದ್ರೆ ಕುಳಿತುಕೊಂಡ, ಇಟ್ ಈಸ್ ಏನ್ರಿ, ಇದು ವರ್ಬ. ಅಲೋನ್ ಏನೈತಲ್ರಿ, ಇಟ್ ಈಸ್ ಅಡ್ವರ್ಬ್. ನಾವು ಹೆಂಗೆ ಕುಳಿತುಕೊಂಡ್ರಿ, ಒಬ್ಬಂಟಿಯಾಗಿ ಕುಳಿತುಕೊಂಡಿರ್ತಾನೆ. ಒಬ್ಬ ಮನುಷ್ಯ ಒಬ್ಬಂಟಿಯಾಗಿ ಕುಳಿತುಕೊಂಡಿರ್ತಾನೆ ಅಂತ ಇದರ ಅರ್ಥ. ಓಕೆ. ಇಲ್ಲಿ ನೋಡ್ರಿ, ಮತ್ತೆ ನಾವು ಹೋಗೋಣ್ರಿ ಅಡ್ವರ್ಬ್ಸ್. ಓಕೆ. ಕ್ರಿಯಾ ವಿಶೇಷಣ. ಸೊ ಇಲ್ಲಿ ನಾನು ಪ್ರತಿಯೊಂದು ಸಲ ನಿಮ್ಗೆ ಏನು ಮಾಡೇನ್ರಿ, ಡೆಫಿನೇಷನನ್ನು ಕೊಟ್ಟೇನೆ, ವ್ಯಾಖ್ಯಾನವನ್ನು ಕೊಟ್ಟೇನೆ. ಡಿಸ್ಕ್ರೈಬ್ಸ್ ವರ್ಬ್ಸ್, ಅಡ್ಜೆಕ್ಟಿವ್ಸ್ ಆರ್ ಅದರ್ ಅಡ್ವರ್ಬ್ಸ್ ಅಂತೇಳಿ. ಓಕೆ. ಸೀದಾ ಈಗ ನಾವೇನು ಮಾಡೋಣ್ರಿ, ಎಕ್ಸಾಂಪಲ್ ಕಡೆ ಹೋಗೋಣ. ಎಕ್ಸಾಂಪಲ್. ಓಕೆ. ಸೂನ್ ದ ವೆರಿ ಏಬಲ್ ಪೈಲಟ್ ಕಾನ್ಫಿಡೆಂಟ್ಲಿ ಫ್ಲೂ ವೆಸ್ಟ್ ಆ್ಯಂಡ್ ದಸ್ ಹಿ ಆಲ್ಮೋಸ್ಟ್ ಕ್ರ್ಯಾಶ್ಡ್ ಅಂತ ಕೊಟ್ಟನು. ಅಂದ್ರೆ ಇದರ ಅರ್ಥ ತಿಳ್ಕೊರಿ ಮೊದಲಕ್ಕೆ. ಶೀಘ್ರದಲ್ಲೇ ಅತ್ಯಂತ ಸಮರ್ಥ ಪೈಲಟ್ ಒಬ್ಬರು ಆತ್ಮವಿಶ್ವಾಸದಿಂದ ಪಶ್ಚಿಮದ ಕಡೆಗೆ ಹಾರಿದರು ಮತ್ತು ಅವರು ಹಾರದಿದ್ದರೆ ಬಹುತೇಕ ಅಪಘಾತಕ್ಕೆ ಈಡಾಗುತ್ತಿದ್ದರು ಅಂತ ಈ ಒಂದು ಸೆಂಟೆನ್ಸ್ನ ಅರ್ಥ. ಇಲ್ಲಿ ನೋಡ್ರಿ, ವೆನ್, ಸೂನ್, ಶೀಘ್ರದಲ್ಲೇ. ಓಕೆ. ವೆನ್ ಅಂತಂದ್ರೆ ಏನ್ರಿ, ಸೂನ್. ಯಾವಾಗಪ್ಪ, ಶೀಘ್ರದಲ್ಲೇ ಏನು ಮಾಡಿದ್ರು, ಅವರ ಹಾರಿ ಹೋದರು. ಓಕೆ. ವೇರ್. ಓಕೆ. ವೇರ್ ಅಂದ್ರೆ ಎಲ್ಲಿ ಹೋದ್ರಿ ಅವರು, ವೆಸ್ಟ್ ಅಂದ್ರೆ ಎಲ್ಲಿ ಹೋದ್ರಿ, ಪಶ್ಚಿಮದ ಕಡೆ ಹಾರಿದ್ರು ಅವರು. ಹೌ, ವೆರಿ ಕಾನ್ಫಿಡೆಂಟ್ಲಿ ಅಂತಂದ್ರೆ ಹೇಗೆ ಹಾರಿದ್ರಿ, ಅವರ ತುಂಬ ಆತ್ಮವಿಶ್ವಾಸದಿಂದ ಹಾರಿದರು. ವೈ, ದಸ್ ಅಂತಂತಂದ್ರೆ ಏಕೆ, ಇಲ್ಲ ಅಂದ್ರೆ ಏನಾಗ್ತಿದ್ರಿ, ಆಲ್ಮೋಸ್ಟ್ ಅವ್ರು ಏನಾಗ್ತಿದ್ರಿ, ಕ್ರ್ಯಾಶ್ ಆಗ್ತಿದ್ರು. ಸೊ ಹೀಗಾಗಿ ಅವ್ರು ಏನು ಮಾಡಿದ್ರಿ, ಹಾರಿ ಹೋದರು. ಓಕೆ. ಫ್ಲೈಟನ್ನು ತೆಗೆದುಕೊಂಡು. ವಾಟ್ ಕಂಡೀಷನ್ಸ್, ಆಲ್ಮೋಸ್ಟ್ ಅಂತಂತಂದ್ರೆ ಬಹುತೇಕವಾಗಿ. ಯಾವ ಷರತ್ತುಗಳು ಅಂತಂದ್ರೆ ಏನ್ರಿ, ಬಹುತೇಕವಾಗಿ ಅವ್ರು ಹಾರಲಿಲ್ಲ ಅಂದ್ರೆ ಏನಾಗ್ತಿತ್ತು ರೀ, ಆಕ್ಸಿಡೆಂಟ್ ಆಗುವಂಥ ಸಂಭವ ಇತ್ತು. ಓಕೆ. ಸೊ ಇಲ್ಲೇ ಈ ಸೂನ್, ವೆಸ್ಟ್, ಕಾನ್ಫಿಡೆಂಟ್ಲಿ, ಧಸ್, ಆಲ್ಮೋಸ್ಟ್ ಈ ಎಲ್ಲ ಪದಗಳದಾವಲ್ರಿ, ದೀಸ್ ಆರ್ ಕಾಲ್ಡ್ ಆಸ್ ಅಡ್ವರ್ಬ್ಸ್. ಓಕೆ. ಇವೆಲ್ಲ ಏನು ಮಾಡತ್ತವ್ರಿ, ವರ್ಬನ್ನು ಡಿಸ್ಕ್ರೈಬ್ ಮಾಡತ್ತವ. ಅಲ್ಲಿ ಯಾವ ಕ್ರಿಯೆ ನಡೆಯತ್ತೈತಲ್ಲ ಆ ಕ್ರಿಯೆನ ಏನು ಮಾಡತ್ತವ್ರಿ, ಡಿಸ್ಕ್ರೈಬ್ ಮಾಡತ್ತ. ಓಕೆ. ನೆಕ್ಸ್ಟ್. ಸೊ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟೇನೆ ರೀ. ದ ಗರ್ಲ್ ಈಸ್ ಗೋಯಿಂಗ್ ಟು ರೈಡ್ ಹರ್ ಬೈಕ್ ಅಪ್ ದ ಸ್ಟ್ರೀಟ್ ಅಂತ. ಅಂದರೆ ಒಂದು ಹುಡುಗಿ ರಸ್ತೆಯ ಬದಿಯ ಮೇಲೆ ಬೈಸಿಕಲ್ ಮೇಲೆ ಸವಾರಿ ಮಾಡುತ್ತಾಳೆ ಅಂತ ಇದರ ಅರ್ಥ. ಸೊ ಇಲ್ಲಿ ನೋಡ್ರಿ, ಅಪ್ ಅಂತ ಇದ್ಕೋದ್ರಿ ಇಲ್ಲಿ, ಅಂದರೆ ಬೀದಿಯ ಮೇಲೆ, ಇಟ್ ಈಸ್ ಕಾಲ್ಡ್ ಆಸ್ ಅಡ್ವರ್ಬ್. ಓಕೆ. ಸೊ ರೈಡ್ ಐತಲ್ಲ, ಅದು ರೈಡ್, ಇಟ್ ಈಸ್ ವರ್ಬ್. ಇನ್ ನೆಕ್ಸ್ಟ್, ಇಟ್ ಈಸ್ ಗೋಯಿಂಗ್ ಟು ರೇನ್ ಟುಮಾರೋ ಆ್ಯಂಡ್ ವೀಕ್ಲಿ ಫ್ರಾಮ್ ನೌ ಆನ್ ಅಂತ ಕೊಟ್ಟನು. ಅಂದ್ರೆ ನಾಳೆ ಮತ್ತು ಇಂದಿನಿಂದ ವಾರಕ್ಕೊಮ್ಮೆ ಮಳೆ ಬರಲಿದೆ ಅಂತ ಅರ್ಥ. ಸೊ ಇಲ್ಲಿ ಟುಮಾರೋ ಮತ್ತು ವೀಕ್ಲಿ. ಟುಮಾರೋ ಏನ್ರಿ ಇದೆ, ನಾಳೆ. ವೀಕ್ಲಿ ಅನ್ನೋದು ಏನ್ರಿ ಇದೆ, ವಾರಕ್ಕೊಮ್ಮೆ. ಸೊ ಏನು ಹಾಕಿದ್ರಿ ಇಲ್ಲೇ, ರೇನ್, ಮಳೆ ಆಗ್ತೈತ್ರಿ. ಇದೇನ್ರಿ ಇದೆ ಆ್ಯಕ್ಷನ್, ಅಥವಾ ಇದಕ್ಕೆ ನಾವು ವರ್ಬ್ ಅಂತ ಕರಿತೇವೆ ರೀ. ಸೊ ಯಾವಾಗಿಂದ ಆಗ್ತೈತ್ರಿ ಇದೆ, ನಾಳೆ ಮತ್ತು ಈ ಒಂದು ವಾರದವರೆಗೆ ಆಗ್ತೈತಲ್ಲ, ಇವೆರಡು ಏನ್ರಿ ಇವೆರಡು ಅಡ್ವರ್ಬ್ ಇವು.
ಓಕೆ, ನೆಕ್ಸ್ಟ್. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟೇನ್ರಿ ನಾನು. ಈ ಎಕ್ಸಾಂಪಲ್ ಅಷ್ಟೇ ನೋಡ್ಕೊರಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಟೀಚರ್ ಕೇರ್ಫುಲಿ ಗ್ರೇಡೆಡ್ ದ ಹೋಮ್ವರ್ಕ್. ಅಂದರೆ ಶಿಕ್ಷಕರು ಮನೆ ಕೆಲಸವನ್ನು ಅಥವಾ ಹೋಮ್ವರ್ಕನ್ನು ಎಚ್ಚರಿಕೆಯಿಂದ ಮಾಡಿದ್ರು ಅಂತ ಇದೇನು ಮಾಡ್ತೈತ್ರಿ, ಹೇಳ್ತೈತಿ. ಓಕೆ, ಶ್ರೇಣೀಕರಿಸಿದ್ರು ಅಂತ ನೀವು ಇದನ್ನು ಅರ್ಥಕೊಳ್ಬೋದು. ಇಲ್ಲಿ ನೋಡ್ರಿ, ಗ್ರೇಡೆಡ್ ಐತಲ್ಲ, ಇಟ್ ಈಸ್ ವರ್ಬ್. ಏನ್ರಿ ಇದ? ಇಟ್ ಈಸ್ ವರ್ಬ್. ಕೇರ್ಫುಲಿ ಅನ್ನೋದಿಲ್ಲ, ಇಟ್ ಈಸ್ ಅಡ್ವರ್ಬ್. ಸೊ ಇದೇನು ಮಾಡ್ತೈತ್ರಿ, ಆ್ಯಕ್ಷನನ್ನು ತೋರಿಸ್ತೈತಿ. ಇದು ಆ ಆ್ಯಕ್ಷನನ್ನು ಡಿಸ್ಕ್ರೈಬ್ ಮಾಡ್ತೈತಿ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅಡ್ವರ್ಬ್. ಸೊ ಮತ್ತೆ ನಾವೇನು ಮಾಡ್ರಿ, ಇಲ್ಲೊಂದು ಎಕ್ಸಾಂಪಲ್ಗೆ ಹೋಗೋಣ. ಎಕ್ಸಾಂಪಲ್: ದ ಎಕ್ಸ್ಟ್ರೀಮ್ಲಿ ಹಂಗ್ರಿ ಆ್ಯನಿಮಲ್ ಹೌಲ್ಡ್ ಇರ್ಲಿ ಇನ್ ದ ಎಕ್ಸ್ಪೆಷಲಿ ಡಾರ್ಕ್ ನೈಟ್ ಅಂತ ಕೊಟ್ಟ ನಾವು. ಅಂದ್ರೆ ಕತ್ತಲ ರಾತ್ರಿಯಲ್ಲಿ ವಿಶೇಷವಾಗಿ ತುಂಬ ಹಸಿದ ಪ್ರಾಣಿಯೊಂದು ಭಯಂಕರವಾಗಿ ಕೂಗಿತು ಅಂತ ಇದರ ಅರ್ಥ. ಇಲ್ಲಿ ನೋಡ್ರಿ, ಎಕ್ಸ್ಟ್ರೀಮ್ಲಿ ಅಂದ್ರೆ ತುಂಬ, ಇಯರ್ಲಿ ಅಂತಂದ್ರೆ ಭಯಂಕರವಾಗಿ, ಎಸ್ಪೆಷಲಿ ವಿಶೇಷವಾಗಿ. ಈ ಮೂರು ಪದಗಳು ಏನ್ರಿ ಇವ? ದೀಸ್ ಕಾಲ್ಡ್ ಆಸ್ ಅಡ್ವರ್ಬ್ಸ್. ಓಕೆ, ಇವು ಮೂರು ಏನ್ರಿ ಇವ? ಅಡ್ವರ್ಬ್ಸ್ ರೀ. ಸೊ ಎಕ್ಸ್ಟ್ರೀಮ್ಲಿ ಹಂಗ್ರಿ ಏನ್ರಿ ಇದ? ಇಟ್ ಈಸ್ ಅ ಆ್ಯಕ್ಷನ್. ಓಕೆ, ಹೌಲ್ಡ್ ಅಂದ್ರೆ ಏನ್ರಿ? ಇಟ್ ಈಸ್ ಅ ಆ್ಯಕ್ಷನ್. ಓಕೆ, ಸೊ ಈ ಥರ ನೀವು ಇದನ್ನು ತಿಳ್ಕೊಬೋದು. ನೆಕ್ಸ್ಟ್ ವಿ ವಿಲ್ ಗೋ ಟು ದ ಪ್ರಪೋಸಿಷನ್. ಸೊ ಇಲ್ಲಿ ನೀವು ನೋಡ್ಬೋದು ರೀ, ಪ್ರಪೋಸಿಷನ್ ಅಂತಂದ್ರೆ ನಾವು ಇವಕ್ಕೆ ಏನಂತ ಗೊತ್ತ್ರಿ? ಪೂರ್ವಭಾವಿ ಸ್ಥಾನಗಳು ಅಂತ ಕರಿತೇವೆ. ಪೂರ್ವಭಾವಿ ಸ್ಥಾನಗಳು ಅಂತ ಕರಿತೇವೆ ರೀ ಕನ್ನಡದಾಗ. ಸೊ ನೀವು ಇದನ್ನು ಇಂಗ್ಲೀಷ್ನಾಗ ಏನು ಮಾಡ್ರಿ, ನೆನ್ಪಿಟ್ಕೋರಿ. ಓಕೆ, ಅ ಪ್ರಪೋಸಿಷನ್ is a word that shows position or direction. Some examples are in, out, under, over, atter, out, into, up, down, for and between. ಇಲ್ಲ ಉದಾಹರಣೆ ಕೊಟ್ಬಿಟ್ಟನ್ರಿ. ಸೊ ಈ ಪೂರ್ವಭಾವಿ ಪದಗಳು ಏನು ಮಾಡ್ತಾವಂದ್ರಿ, ಸ್ಥಾನ ಅಥವಾ ದಿಕ್ಕನ್ನು ಏನು ಮಾಡ್ತಾವ್ರಿ, ತೋರಿಸುವ ಪದಗಳಾಗಿವೆ. ಎಕ್ಸಾಂಪಲ್ ಅಂತಂದ್ರೆ ಒಳಗೆ, ಹೊರಗೆ, ಕೆಳಗೆ, ಮೇಲೆ, ನಂತರ, ಹೊರಗೆ, ಒಳಗೆ, ಮೇಲೆ, ಕೆಳಗೆ, ನಡುವೆ, ಹಿಂದೆ, ಮುಂದೆ. ಸೊ ಈ ಥರದ ಪದಗಳ ಇವಾಗಿರ್ತಾವ್ರಿ. ಓಕೆ, ಇಲ್ಲಿ ನಾವು ಎಕ್ಸಾಂಪಲ್ ಮುಖಾಂತರ ಇವುಗಳನ್ನ ನೋಡೋಣ. ಶಿ ವರ್ಕ್ಡ್ ಆಟ್ ಹರ್ ಡೆಸ್ಕ್ ಅಂತಂದ್ರೆ ಅವಳು ತನ್ನ ಮೇಜಿನ ಮೇಲೆ ಕೆಲಸ ಮಾಡುತ್ತಿದ್ದಳು. ಓಕೆ, ಶಿ ವರ್ಕ್ಡ್. ಓಕೆ, ಸೊ ಇದು ವರ್ಬ್ ರೀ. ಆಟ್ ಅಂತ ಬರ್ತೈತಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಪ್ರಪೋಸಿಷನ್. ಓಕೆ, ಸೊ ಈ ಆಟ್ ಅಂದರೆ ಎಲ್ಲಿ ಕೆಲಸ ಮಾಡುತ್ತಿದ್ದಿಲ್ಲ ರೀ, ಮೇಜಿನ ಮೇಲೆ. ಓಕೆ, ಸೊ ಆಟ್. ಸೆಕೆಂಡ್, ದ ಸನ್ ವಾಸ್ ಇನ್ ದ ಸ್ಕೈ. ಓಕೆ, ಸೊ ಇಲ್ಲಿ ಇದರ ಅರ್ಥ ಏನ್ರಿ, ಸೂರ್ಯನು ಆಕಾಶದಲ್ಲಿದ್ದನು ಅಂತ ಇದರ ಅರ್ಥ. ಇಲ್ಲಿ ಇನ್ ಅಂತ ಇದೆ ಗೊತ್ತ್ರಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಪ್ರಪೋಸಿಷನ್. ಎಲ್ಲಿದ್ರೆ ಅವ? ಆಕಾಶದಲ್ಲಿ ಇದ್ದನು. ಪ್ರಪೋಸಿಷನ್ ಅಂದರೆ ಇವಕ್ಕೆ ನಾವು ಏನಂತೇವೆ ರೀ, ಪೂರ್ವಭಾವಿ ಪದಗಳು ಅಂತ ಕರಿತೇವೆ ರೀ. ಪ್ರಾರಂಭವಾಗಿ ನಾಮಪದ ಅಥವಾ ಸರ್ವನಾಮದೊಂದಿಗೆ ಏನು ಮಾಡ್ತೇವ್ರಿ, ಇವಾಗ ಕೊನೆಗೊಳ್ತಾವ ಅಂತ ಹೇಳ್ತಾನವ. ಓಕೆ, ಸೊ ಇಲ್ಲಿ ನಾವು ಎಕ್ಸಾಂಪಲ್ ನೋಡೋಣ ರೀ. ದ ಮ್ಯಾನ್ ಆನ್ ದ ಬಸ್ ವಿತ್ ಅ ಹ್ಯಾಟ್ ಆನ್ ಹಿಸ್ ಹೆಡ್ ಲುಕ್ಡ್ ಆಟ್ ಮೀ ಆ್ಯಂಡ್ ಟರ್ನ್ ಟುವರ್ಡ್ ದ ವಿಂಡೋ ಅಂತ ಕೊಟ್ಟಾನು. ಅಂದ್ರೆ ತಲೆಯ ಮೇಲೆ ಟೋಪಿ ಹಾಕಿಕೊಂಡು ಬಸ್ಸಿನಲ್ಲಿದ್ದ ಒಬ್ಬ ವ್ಯಕ್ತಿ ನನ್ನನ್ನು ನೋಡಿ ಕಿಟಕಿಯ ಕಡೆ ತಿರುಗಿದನು ಅಂತ ಇದರ ಅರ್ಥ. ಇಲ್ಲೇ ನೋಡ್ರಿ, ಆನ್ ದ ಬಸ್. ಓಕೆ, ಅಂದ್ರೆ ಬಸ್ಸಿನ ಮೇಲೆ. ಈ ಆನ್ ಅನ್ನೋದೇನ್ರಿ ಇದೆ? ಇಟ್ ಈಸ್ ಕಾಲ್ಡ್ ಆಸ್ ಪ್ರಪೋಸಿಷನ್. ಓಕೆ, ನೆಕ್ಸ್ಟ್ ಆಟ್ ಮೀ. ಸೊ ಇಲ್ಲಿ ನೀವು ನೋಡಬಹುದ್ರೆ ಆಟ್ ಮೀ. ಈ ಆಟ್ ಏನ್ರಿ ಇದೆ? ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರಪೋಸಿಷನ್. ಓಕೆ, ಅಂದ್ರೆ ನನ್ನ ಕಡೆಗೆ ನೋಡಿದ್ದಾರೆ ಇವ. ಆನ್ ಹಿಸ್ ಹೆಡ್, ಆನ್ ಹೀಸ್ ಹೆಡ್ ಅಂದ್ರೆ ಅವನ ತಲೆಯ ಮೇಲೆ. ಸೊ ಆನ್ ಅನ್ನೋದೈತಲ್ರಿ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರಪೋಸಿಷನ್. ನೆಕ್ಸ್ಟ್ ಟುವರ್ಡ್ ದ ವಿಂಡೋ. ಸೊ ಈ ಟುವರ್ಡ್ ಐತಲ್ಲ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರಪೋಸಿಷನ್. ಓಕೆ, ಸೊ ಇವೇನು ಮಾಡ್ತಾವ್ರೆ ನಿಮ್ಗೆ? ಡೈರೆಕ್ಷನ್ ಮತ್ತು ಪೊಸಿಷನ್ನ ಹೇಳ್ತಾವೆ. ಆನ್ ಅಂದ್ರೆ ಮೇಲೆ ರೀ, ಆನ್ ಅಂದ್ರೆ ಮೇಲೆ. ಆಟ್ ಅಂದ್ರೆ ನನ್ನ ಕಡೆ ರೀ. ಟುವರ್ಡ್ ಅಂದ್ರೆ ಕಿಟಕಿಯ ಕಡೆ. ಓಕೆ, ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೇನೆ ರೀ. ಇದನ್ನು ನಾನು ನಿಮ್ಗೆ ಇದನ್ನು ನೋಡ್ಕೋರಿ. ಇದು ನಿಮ್ಗೆ ಒಂದು ನಿಮ್ಮ ನೆನಪಿಗೋಸ್ಕರ ಒಂದು ಸುಳಿವು ಕೊಡತ್ತೇನೆ. ಇಲ್ಲೇ ದ ರ್ಯಾಬಿಟ್ ವೆಂಟ್ ಡ್ಯಾಶ್ ದ ಹೊಲೋಲಾಗ್ ಅಂತ ಇಲ್ಲೊಂದು ಪ್ರಶ್ನೆ ಕೊಟ್ಟೆ ನಾನು ನಿಮ್ಗೆ. ಸೊ ಇಲ್ಲಿ ನಿಮ್ಗೆ ಆನ್ಸರ್ಗಳನ್ನು ನಾನು ಈ ರೀತಿ ಕೊಟ್ಟೇನೆ. ಇದ್ರೊಳಗೆ ಯಾವುದಾದ್ರೂ ಆನ್ಸರ್ನ ನೀವೇನು ಮಾಡ್ಬೇಕು ರೀ, ಚೂಸ್ ಮಾಡಿ ಬರಿಬೇಕು. ಸೊ ಇಲ್ಲಿ ಇದ್ರ ಅರ್ಥ ಹೇಳ್ಬಿಡ್ತೇನೆ ನಾನು ನಿಮಗೆ. ಇದ್ರ ಅರ್ಥ ಗೊತ್ತಾತ ಅಂತ ತಿಳ್ಕೊರಿ, ನಿಮ್ಗೆ ಇಲ್ಲಿ ಆನ್ಸರ್ ಗೊತ್ತಾಕೈತೆ ರೀ. ಓಕೆ,
ಒಂದು ಮೊಲವು ಮರದ ಟೊಳ್ಳಾದ ದಿಮ್ಮಿನೊಳಗೆ ಹೋಯಿತು ಅಂತ ಇದರ ಅರ್ಥ. ಓಕೆ, ಸೊ ಇಲ್ಲಿ ನೀವು ಆನ್ಸರನ್ನು ಏನು ಮಾಡ್ಬೋದು ರೀ, ಹುಡುಕಿ ಬರಿಬೇಕು. ಇಲ್ಲ ನಾನು ನಿಮ್ಗೆ ಒಂದೊಂದು ಇದ್ರದ್ದು ಅರ್ಥ ಹೇಳ್ಬಿಡ್ತೇನೆ ರೀ. ಆ್ಯಟ್ ಅಂದ್ರೆ ಅಲ್ಲಿ, ಓಕೆ, ಫ್ರಾಮ್ ಅಂದ್ರೆ ಇಂದ, ಬೈ ಅಂದ್ರೆ ಮೂಲಕ, ಟು ಅಂದ್ರೆ ಇವರಿಗೆ, ಆನ್ ಅಂದ್ರೆ ಮೇಲೆ, ಇನ್ ಅಂದ್ರೆ ಒಳಗೆ ಅಥವಾ ಅಲ್ಲಿ, ಇಂಟು ಅಂತಂತಂದ್ರೆ ಒಳಗೆ, ಆನ್ ಟು ಅಂತಂತಂದ್ರೆ ಓಕೆ ಇದು ಹೊರಗೆ ಅಂತ ಬರ್ತೈತೆ ರೀ. ಬಿಟ್ವೀನ್ ಅಂತಂದ್ರೆ ಮಧ್ಯ, ಓಕೆ. ಅಂಡರ್ ಅಂತಂದ್ರೆ ಕೆಳಗೆ, ಓವರ್ ಅಂತಂದ್ರೆ ಮೇಲೆ, ಅಗೇನ್ಸ್ಟ್ ಅಂದ್ರೆ ವಿರುದ್ಧ, ಓಕೆ. ಅರೌಂಡ್ ಅಂದ್ರೆ ಸುತ್ತಲೂ, ಥ್ರೂ ಅಂತಂದ್ರೆ ಉದ್ದಕ್ಕೂ, ಓಕೆ. ನಿಯರ್ ಅಂದ್ರೆ ಹತ್ತಿರ, ಬಿಯಾಂಡ್ ಅಂತಂದ್ರೆ ಮೀರಿ, ಓಕೆ. ಬಿಹೈಂಡ್ ಅಂದರೆ ಹಿಂದೆ. ಸೊ ಇದ್ರೊಳಗೆ ಯಾವುದು ಆನ್ಸರ್ ಬರ್ತೈತಲ್ಲ ಅದನ್ನು ನೀವೇನು ಮಾಡಿರಿ, ಇದನ್ನು ನಾನು ನಿಮಗೆ ಏನು ಮಾಡ್ತೇನೆ ರೀ, ಈ ಕ್ವಶನ್ ನಿಮಗೆ ಬಿಡ್ತೇನೆ ನಾನು. ಯು ಹ್ಯಾವ್ ಟು ಫೈಂಡ್ ದ ಆನ್ಸರ್. ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್. ಸೊ ಇಲ್ಲಿ ನಾನು ನಿಮ್ಗೆ ನಿಮ್ಗೆ ಕಾಮನ್ ಪ್ರಪೋಸಿಷನ್ಗಳನ್ನು ಏನು ಮಾಡೇನಿ ರೀ, ನೀಡೇನಿ. ಪಾಸ್ ಮಾಡಿರಿ, ಪಾಸ್ ಮಾಡಿ ಇವನ್ನೆಲ್ಲ ಬರ್ಕೊಂಬಿಡ್ರಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಇವನ್ನೆಲ್ಲ ಏನು ಮಾಡಿರಿ, ಬರ್ಕೊಂಬಿಡ್ರಿ, ಎಲ್ಲವೂ ಬರ್ಕೋರಿ. ಓಕೆ, ಸೊ ಇದನ್ನು ಚೆನ್ನಾಗಿ ಕಲೀರಿ. ಓಕೆ, ಇದು ನಿಮ್ಗೆ ನೀವು 9th 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ವರೆಗೂ ನಿಮ್ಗೆ ಏನಾಗ್ತೈತೆ ರೀ, ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ತದೆ. ಓಕೆ, ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕೂಡ ನಾವು ಅ ವರ್ಡ್ ದಟ್ ಶೋಸ್ ರಿಲೇಷನ್ಶಿಪ್ ಆಫ್ ಅ ನೌನ್ ಆರ್ ಪ್ರೊನೌನ್ ಟು ಅನದರ್ ವರ್ಡ್. ಓಕೆ, ರಿಮೆಂಬರ್ ದ ಸಾಂಗ್ ಅಂತ ಕೂಡ ನಾವು. ಸೊ ಇದರ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೇನೆ ನಾನು. ಒಮ್ಮೊಮ್ಮೆ ಒಂದು ನಾಮಪದ ಅಥವಾ ಸರ್ವನಾಮ ಪದವು ಇನ್ನೊಂದು ಪದಕ್ಕೆ ಇರುವ ಸಂಬಂಧವನ್ನು ಏನು ಮಾಡ್ತೈತೆ ರೀ, ತೋರಿಸುವ ಪದವಾಗಿದೆ ಅಂತ ಇದೇನು ಮಾಡ್ತೈತೆ ರೀ, ಹೇಳ್ತೈತಿ. ಅಂದರೆ ಇಟ್ ವಿಲ್ ಶೋ ದ ರಿಲೇಷನ್ಶಿಪ್. ಓಕೆ, ಸೊ ಇಲ್ಲಿ ಹೆಂಗಂತಂದ್ರೆ ಅಬೋರ್ಡ್, ಬಿಲೋ, ಫ್ರಾಮ್, ಸಿನ್ಸ್, ಅಬೌಟ್, ಬಿನೀತ್, ಥ್ರೂ ಔಟ್, ಕನ್ಸರ್ನಿಂಗ್, ಪಾಸ್ಟ್, ವಿತೌಟ್ ಅಂತಂದರೆ ಮೇಲೆ, ಕೆಳಗೆ, ಇಂದ, ರಿಂದ, ಬಗ್ಗೆ, ಕೆಳಗೆ, ಓಕೆ, ಉದ್ದಕ್ಕೂ, ಸಂಬಂಧಿಸಿದ, ಹಿಂದಿನ, ಹೊರಗೆ, ಇವೆಲ್ಲ ಪದಗಳು ಏನಿರ್ತಾವ್ರಿ, ದೀಸ್ ಆರ್ ಕಾಲ್ಡ್ ಆಸ್ ಪ್ರಪೋಸಿಷನ್. ಓಕೆ, ಇಲ್ಲಿ ನಾನು ನಿಮ್ಗೆ ಇದನ್ನು ಎರಡು ಎಕ್ಸಾಂಪಲ್ ಮುಖಾಂತರ ಏನು ಮಾಡ್ತೇನೆ ರೀ, ನಾನು ಇದನ್ನು ತಿಳಿಸ್ತೇನೆ. ಓಕೆ, ದಿಸ್ ಗಾಯ್ ಈಸ್ ಫ್ರಾಮ್ ಹಿಸ್ಟ್ರಿ ಅಂತ ಕೊಟ್ಟಾನು. ಅಂದ್ರೆ ಈ ವ್ಯಕ್ತಿಯು ಇತಿಹಾಸದಿಂದ ಬಂದವನು. ಇಲ್ಲಿ ನೀವು ಫ್ರಾಮ್ ನೋಡ್ತಿರಲ್ಲ, ಈ ಫ್ರಾಮ್ ಏನ್ರಿ ಇದೆ, ಇಟ್ ಈಸ್ ಕಾಲ್ಡ್ ಆಸ್ ಪ್ರಪೋಸಿಷನ್. ನೆಕ್ಸ್ಟ್ ನೋಡೋಣ ನಾವು, ದೇ ಆರ್ ಅಬೌಟ್ ದ ಟ್ರೈನ್ ಅಂತಂದ್ರೆ ಅವರು ರೈಲಿನಲ್ಲಿ ಇದ್ದಾರೆ. ಈ ಅಬೌಟ್ ಏನೈತಲ್ರಿ, ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪ್ರಪೋಸಿಷನ್. ಈ ಥರ ನೀವು ಇದನ್ನು ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ನಾನು ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟೇನೆ ಪ್ರಪೋಸಿಷನ್ ಬಗ್ಗೆ. ಓಕೆ, ಸೊ ಸೀದಾ ನಾವು ಎಕ್ಸಾಂಪಲ್ ಕಡೆ ಹೋಗ್ಬಿಡೋಣ್ರಿ. ನೆಕ್ಸ್ಟ್, ಐ ರ್ಯಾನ್ ಟುವರ್ಡ್ಸ್ ದ ಸ್ಕೂಲ್ ಬಸ್ ಅಂತ ಇದೆ. ನಾನು ಶಾಲಾ ಬಸ್ ಕಡೆಗೆ ಓಡಿ ಹೋದೆನು, ಇದರ ಅರ್ಥ. ಓಕೆ, ಇಲ್ಲಿಂದ ಇಲ್ಲಿ ಐತಲ್ರಿ ಇದು, ನಾನು ಶಾಲಾ ಬಸ್ನ ಕಡೆಗೆ ಓಡಿ ಹೋದೆನು ಅಂತದ್ರ ಅರ್ಥ. ಇಲ್ಲಿ ಪ್ರಪೋಸಿಷನ್ ಯಾವುದು ಅಂತ ಕೇಳ್ಯಾನ್ರಿ ನಾವು. ಸೊ ರ್ಯಾನ್ ಏನ್ರಿ ಇದ, ಇಟ್ ಈಸ್ ವರ್ಬ್ ರೀ. ಓಕೆ, ಸ್ಕೂಲ್ ಬಸ್ ಏನ್ರಿ, ಇಟ್ ಈಸ್ ನೌನ್. ಸೊ ದ ಆನ್ಸರ್ ಇಸ್ ಟುವರ್ಡ್ಸ್ ಇಸ್ ದ ಪ್ರಪೋಸಿಷನ್. ಓಕೆ, ನೆಕ್ಸ್ಟ್ ಮತ್ತೆ ನೋಡೋಣ್ರಿ, ಕಂಜಂಕ್ಷನ್. ಕಂಜಂಕ್ಷನ್ ಅಂತಂದ್ರೆ ನಾವು ಸಂಯೋಜಕ ಅಥವಾ ಸಮುಚ್ಚಯ ಅಂತ ಏನು ಮಾಡ್ತೀವಿ ರೀ, ಕರಿತೀವಿ. ಓಕೆ, ವರ್ಡ್ಸ್ ವಿಚ್ ಹುಕ್ ಕನೆಕ್ಟ್ ವರ್ಡ್ಸ್, ಫ್ರೇಸಸ್ ಆರ್ ಸೆಂಟೆನ್ಸ್ ಅಂತ ಕೊಟ್ಟ ನಾವು. ಅಂತಂದರೆ ಪದಗಳನ್ನು, ಪದಗುಚ್ಛಗಳನ್ನು ಮತ್ತು ವಾಕ್ಯಗಳನ್ನು ಜೋಡಿಸುವ ಅಥವಾ ಸೇರಿಸುವ ಪದಗಳಿಗೆ ಕಂಜಂಕ್ಷನ್ಸ್ ಅಂತ ಏನು ಮಾಡ್ತೀವಿ ನಾವು ಕರಿತೀವಿ. ಓಕೆ, ಸೊ ಇದನ್ನು ಎಕ್ಸಾಂಪಲ್ ಮುಖಾಂತರ ಏನು ಮಾಡೋಣ್ರಿ ನಾವು ನೋಡೋಣ. ಓಕೆ, ಎಕ್ಸಾಂಪಲ್, ವಿ ವಿಲ್ ಗೋ ಟು ದ ಎಕ್ಸಾಂಪಲ್. ಶಿ ಆ್ಯಂಡ್ ಐ ಲೆಫ್ಟ್ ಬಟ್ ದೇ ಸ್ಟೇಡ್ ಫಾರ್ ಜೋ ಓರ್ ಟೆಡ್ ವಾಸ್ ಕಮಿಂಗ್ ಆನ್ ದ ಬಸ್ ಎಟ್ ನಾಟ್ ಆನ್ ಟೈಮ್ ಅಂತ ಕೊಟ್ಟರು. ಅಂದ್ರೆ ಅವಳು ಮತ್ತು ನಾನು ಹೊರಟವು, ಆದರೆ ಜೋ ಮತ್ತು ಟೆಡ್ ಬಸ್ಸಿನಲ್ಲಿ ಬರುತ್ತಿದ್ದರಿಂದ ಅವರು ಅಲ್ಲಿಯೇ ಉಳಿದರು, ಆದರೆ ಅವರು ಸರಿಯಾದ ಸಮಯಕ್ಕೆ ಬರಲಿಲ್ಲ. ಸೊ ಈ ಸೆಂಟೆನ್ಸನ್ನು ನೀವು ಸರಿಯಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿ ನಾವು ಒಂದಿಷ್ಟು ಪದಗಳದಾವ್ರಿ, ಆ್ಯಂಡ್, ಓಕೆ, ಬಟ್, ಫಾರ್, ಓಕೆ, ಓರ್, ಎಟ್ ಅಂತ ಈ ಪದಗಳೇನದಾವಲ್ರಿ ಇವು, ದೀಸ್ ವರ್ಡ್ಸ್ ವಿಲ್ ಕನೆಕ್ಟ್ ಆರ್ ಹುಕ್. ಇವೇನು ಮಾಡ್ತಾವ್ರಿ, ಈ ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ಏನು ಮಾಡ್ತಾವ್ರಿ, ಇವ ಪದಗಳನ್ನು ಅಥವಾ ಪದಗುಚ್ಛಗಳನ್ನು ಏನು ಮಾಡ್ತಾವ್ರಿ, ಕನೆಕ್ಟ್ ಮಾಡ್ತಾವೆ. ಇಲ್ಲಿ ನೀವು ನೋಡ್ಬೋದು, ಶಿ ಆ್ಯಂಡ್ ಐ ಲೆಫ್ಟ್. ಓಕೆ, ಸೊ ಈ ಆ್ಯಂಡ್ ಅನ್ನುವಂಥ ಪದ ಇದನ್ನು ಮತ್ತು ಇದನ್ನು ಏನು ಮಾಡ್ತೀರಿ, ಕನೆಕ್ಟ್ ಮಾಡ್ತೇವೆ.
ಸೊ ಬಟ್ ಅನ್ನುವಂಥ ಪದ ಏನು ಮಾಡ್ತೀರಿ ಈ ಸೆಂಟೆನ್ಸನ್ನು ಮತ್ತು ಈ ಸೆಂಟೆನ್ಸನ್ನು ಕನೆಕ್ಟ್ ಮಾಡ್ತು. ಫಾರ್ ಅನ್ನುವಂಥದ್ದು ಈ ಸೆಂಟೆನ್ಸನ್ನು ಮತ್ತು ಈ ಸೆಂಟೆನ್ಸನ್ನು ಕವರ್ ಮಾಡ್ತೀರಿ. ಓರ್ ಅನ್ನೋದು ಓಕೆ. ಸೊ ಇಲ್ಲೇ ನೋಡ್ರಿ ಇದು ಕನೆಕ್ಟ್ ಮಾಡ್ತೈತ್ರಿ. ಎಟ್ ಅನ್ನೋದು ಈ ಸೆಂಟೆನ್ಸ್ ಮತ್ತು ಈ ಸೆಂಟೆನ್ಸ್. ಸೊ ಇಲ್ಲೇ ಇದನ್ನು ನೀವು ಸಪ್ರೇಟಾಗಿ ಹೊಡೆದ್ರೆ ಅಂತ ತಿಳ್ಕೊರಿ, ಇಟ್ ವಿಲ್ ಬಿಕಮ್ 4 to 5 ಸೆಂಟೆನ್ಸ್. ಬಟ್ ಈ ಪದಗಳು ಏನು ಮಾಡ್ತಾವ್ರಿ 4 to 5 ಸೆಂಟೆನ್ಸನ್ನು ಒಂದೇ ಫ್ರೇಸ್ ಒಳಗೆ ಏನು ಮಾಡ್ತಾವ್ರಿ ಕನೆಕ್ಟ್ ಅಥವಾ ಹುಕ್ ಮಾಡ್ತಾವೆ. ಇವಕ್ಕೆ ನಾವೇನಂತೇವ್ರಿ ಕಂಜಂಕ್ಷನ್ಸ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ನಾವೇನು ಮಾಡೋಣ್ರಿ ಕಂಜಂಕ್ಷನ್ಸ್ ಬಗ್ಗೆ ಹೋಗೋಣ. ಕಂಜಂಕ್ಷನ್ಸ್ ಓಕೆ. ಇವಾಗ ನಾವೇನಂತೇವ್ರಿ ಸಮುಚ್ಚಯ ಅಥವಾ ಸಂಯೋಜಕಗಳು ಅಂತ ಏನು ಮಾಡ್ತೀವಿ ನಾವು ಕರಿತೀವಿ. ಓಕೆ, ವರ್ಡ್ಸ್ ವಿಚ್ ಹುಕ್ ಟುಗೆದರ್ ವರ್ಡ್ಸ್ ಪ್ರೇಸಸ್ ಆರ್ ಸೆಂಟೆನ್ಸ್ ಅಂದರೆ ಪದಗಳು ಮತ್ತು ವಾಕ್ಯಗಳನ್ನು ಒಟ್ಟಿಗೆ ಜೋಡಿಸೋ ಪದಗಳನ್ನು ನಾವೇನಂತೇವ್ರಿ ಸಮುಚ್ಚಯಗಳು ಅಂತ ಏನು ಮಾಡ್ತೇವೆ ಕರಿತೀವಿ. ಸೊ ಕೆಲವು ಸಂಯೋಜಕಗಳು ವಾಕ್ಯಾಂಶಗಳನ್ನು ಮಾತ್ರ ಏನು ಮಾಡಿರ್ತಾವ್ರಿ ಸೇರಿಕೊಂಡಿರ್ತಾವೆ. ಇದಕ್ಕಿಲ್ಲಿ ಎಕ್ಸಾಂಪಲ್ ಕೊಟ್ಟಾನವ. ವೆನ್, ಆ್ಯಸ್, ಇಫ್, ಸಿನ್ಸ್, ಬಿಕಾಸ್, ವೈಲ್, ಆಫ್ಟರ್, ಆಲ್ದೋ, ಬಿಫೋರ್ ಅಂತ ಕೊಟ್ಟಾನ. ಅಂತಂದರೆ ಯಾವಾಗ, ಹಾಗೆ, ಆಗಿದ್ದರೆ, ರಿಂದ, ಏಕೆಂದರೆ, ಆದರೆ, ನಂತರ, ಆದರೂ, ಮೊದಲು, ಇವೆಲ್ಲ ಏನ್ರಿ ದೀಸ್ ಆರ್ ದ ಕಂಜಂಕ್ಷನ್ಸ್. ಓಕೆ, ಸೊ ಇಲ್ಲಿ ನಾವು ಇದನ್ನು ಎಕ್ಸಾಂಪಲ್ ಮುಖಾಂತರ ಏನು ಮಾಡೋಣ್ರಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಓಕೆ, ಐ ರ್ಯಾನ್ ವೆನ್ ಐ ಸಾ ಹರ್ ಬಿಕಾಸ್ ಐ ವಾಸ್ ಹ್ಯಾಪಿ ಸಿನ್ಸ್ ಶಿ ವಾಸ್ ಹೋಮ್ ಅಂತ ಕೊಟ್ಟನು. ಅಂದ್ರೆ ಅವಳು ಮನೆಯಲ್ಲಿದ್ದ ಕಾರಣ ನಾನು ತುಂಬ ಖುಷಿಯಾಗಿದ್ದೆ, ಆದ್ದರಿಂದ ಅವಳನ್ನು ನಾನು ನೋಡಿದಾಗ ಓಡಿ ಹೋದೆ ಅಂತ ಇದರ ಅರ್ಥ. ಇಲ್ಲೇ ನೋಡ್ರಿ ವೆನ್ ಅಂದ್ರೆ ಯಾವಾಗ. ಓಕೆ, ಬಿಕಾಸ್ ಏಕೆಂದರೆ, ಸಿನ್ಸ್ ಅಲ್ಲಿಂದ, ಓಕೆ ಇಲ್ಲ ಮನೆಯಲ್ಲಿ ಇರೋದ್ರಿಂದ. ಸೊ ದೀಸ್ ವರ್ಡ್ಸ್ ಆರ್ ಕಾಲ್ಡ್ ಆಸ್ ಕಂಜಂಕ್ಷನ್. ಓಕೆ, ಇಲ್ಲಿ ನೀವು ನೋಡ್ಬೋದು ಶಿ ಈಸ್ ಕ್ಯೂಟ್ ಡ್ಯಾಶ್ ಶಿ ಸ್ಮೈಲ್ಸ್ ಅಂತ. ಓಕೆ, ಸೊ ಇದು ನಿಮ್ಮ ಮೆಮರಿ ಕ್ಲೂ ಅಂತ ತಿಳ್ಕೊರಿ ಇದನ್ನು. ಸೊ ಇದನ್ನು ನೀವೇ ಏನು ಮಾಡಿರಿ ಫಿಲ್ ಮಾಡೋಕ್ಕೆ ಟ್ರೈ ಮಾಡಿರಿ. ಓಕೆ, ನೆಕ್ಸ್ಟ್ ಅಂದರೆ ಕಂಜಂಕ್ಷನ್ಸ್ ಅಂದರೆ ಸಮುಚ್ಚಯ ಅಥವಾ ಸಂಯೋಜಕಗಳು ಅಂತ ಕರಿತೇವೆ ನಾವು. ಇಲ್ಲಿ ನಾನು ಸೀದಾ ನಿಮ್ಗೆ ಎಕ್ಸಾಂಪಲ್ ಹೇಳ್ಬಿಡ್ತೇನೆ ರೀ. ಓಕೆ, ವಿ ಏಟ್ ಪಿಜ್ಜಾ ಆ್ಯಂಡ್ ಡ್ರಿಂಕ್ ಪಾಪ್ ಫಾರ್ ಡಿನ್ನರ್ ಅಂತ. ಅಂದರೆ ನಾವು ರಾತ್ರಿ ಊಟಕ್ಕೆ ಪಿಜ್ಜಾ ತಿಂದು ಪಾಪನ್ನು ಕುಡಿದೆವು ಅಂತ ಇದರ ಅರ್ಥ. ಇಲ್ಲಿ ಎರಡು ಕಂಜಂಕ್ಷನ್ ಅದಾವ್ರಿ. ಒಂದು ಏನು ರೀ ಆ್ಯಂಡ್ ಮತ್ತು, ಓಕೆ, ಇನ್ನೊಂದು ಫಾರ್ ಅಂದರೆ ಯಾವುದಕ್ಕೆ. ಇವೆರಡು ಏನು ರೀ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಕಂಜಂಕ್ಷನ್. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂದ್ರೆ ನಾವು ಭಾವಸೂಚಕ ಅಥವಾ ಆಶ್ಚರ್ಯ ಸೂಚಕ ಅಂತ ಏನು ಮಾಡ್ತೀವಿ ಕರಿತೇವೆ. ಓಕೆ, interjection is a word that shows strong emotion. Such examples are wow, ouch, hurray and oh no. ಅಂದರೆ ಓಕೆ, ಭಾವಸೂಚಕವು ಏನು ಮಾಡ್ತೈತ್ರಿ ಬಲವಾದ ಭಾವನೆಯನ್ನು ಸೂಚಿಸುವ ಪದವಾಗಿದ್ದರೆ. ಏಕೆಂದರೆ ಸೊ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟನ್ರಿ ವಾವ್, ಔಚ್, ಹುರ್ರೆ, ಸೂಪರ್, ಓನೋ. ಸೊ ಇವೆಲ್ಲ ಏನ್ರಿ ಇಟ್ ವಿಲ್ ಶೋ ದ ಸ್ಟ್ರಾಂಗ್ ಎಮೋಷನ್. ಓಕೆ, ಇನ್ನೊಂದು ಕೊಟ್ಟನ್ರಿ ಇಂಟರ್ಜೆಕ್ಷನ್ ಕ್ಯಾನ್ ರಿಯಲಿ ಲಿವನ್ ಅಪ್ ಅ ಸೆಂಟೆನ್ಸ್. ದೇ ಹೆಲ್ಪ್ ಟು ಆ್ಯಡ್ ವಾಯ್ಸ್ ಯುವರ್ ರೈಟಿಂಗ್. ಅಂದರೆ ಇವು ನಿಜವಾಗಿ ವಾಕ್ಯಕ್ಕೆ ಜೀವವನ್ನು ಏನು ಮಾಡ್ತಾವ್ರಿ ತುಂಬ್ತಾವು. ಅವು ನಿಮ್ಮ ಬರವಣಿಗೆಯ ಧ್ವನಿಯನ್ನು ಸೇರಿಸಲು ಏನು ಮಾಡ್ತಾವ್ರಿ ಸಹಾಯವನ್ನು ಮಾಡ್ತಾವೆ. ಇಲ್ಲೊಂದಿಷ್ಟು ಕೊಟ್ಟೆ ನೋಡ್ರಿ ನಾನು ನಿಮ್ಗೆ ಸಿಂಪಲಾಗಿ. ವಾವ್, ಔಚ್, ಸೂಪರ್ ಇವೆಲ್ಲ ಏನ್ರಿ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಇಂಟರ್ಜೆಕ್ಷನ್. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ನೀವು ನೋಡ್ಬೋದು ದೇ ಕ್ಯಾನ್ ಶೋ ಹ್ಯಾಪಿನೆಸ್. ಅಂದರೆ ಇವೇನು ಮಾಡ್ತಾವ್ರಿ ಒಮ್ಮೊಮ್ಮೆ ಸಂತೋಷವನ್ನು ಏನು ಮಾಡ್ತಾವ್ರಿ ಸೂಚಿಸ್ತಾವೆ. ಈಗ ನೀವು ಸಪೋಸ್ ಒಂದು ಗೇಮ್ ಗೆದ್ದಿರಿ ಅಂತ ತಿಳ್ಕೊರಿ, ಹುರ್ರೆ ಅಂತ ಏನು ಮಾಡ್ತೀರಿ ನೀವು ಆ ಜೋಶ್ ಒಳಗೆ ಚೀರ್ತೀರಿ. ಓಕೆ, ದಿಸ್ ಇಸ್ ಕಾಲ್ಡ್ ಆ್ಯಸ್ ಹ್ಯಾಪಿನೆಸ್. ಓಕೆ, ಒಮ್ಮೊಮ್ಮೆ ಇವೇನು ಮಾಡ್ತಾವ್ರಿ ಸಾರೋ ದುಃಖವನ್ನು ತೋರಿಸ್ತಾವ್ರಿ. ನೀವು ಅಳಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅಥವಾ ಬೇಜಾರಾಗ್ತೀರಿ. ಓಕೆ, ಒಮ್ಮೊಮ್ಮೆ ಆ್ಯಂಗರ್ ಅಂದ್ರೆ ಹಲ್ಲು ಕಡಿತೀರಿ ನೀವು. ಓಕೆ, ಕೋಪವನ್ನು ಇದೇನು ಮಾಡ್ತೈತ್ರಿ ಸೂಚನೆ ಮಾಡ್ತೈತಿ. ಸೊ ಸರ್ಪ್ರೈಸ್ ಅಂತಂದ್ರೆ ಇದೇನು ಮಾಡ್ತೈತ್ರಿ ಒಮ್ಮೊಮ್ಮೆ ಆಶ್ಚರ್ಯವನ್ನು ಏನು ಮಾಡ್ತೈತಿ ಸೂಚಿಸುತ್ತದೆ. ಮತ್ತು ಓರ್ ಅದರ್ ಎಮೋಷನ್ಸ್ ಮತ್ತು ಇತರೆ ಭಾವನೆಗಳನ್ನು ಕೂಡ ನೀವೇನು ಮಾಡ್ಬೋದು ರೀ ಇಂಟರ್ಜೆಕ್ಷನ್ಸ್ಗಳನ್ನು ಬಳಕೆ ಮಾಡ್ಬೋದು ಅಥವಾ ಹೇಳ್ಬೋದು. ಓಕೆ,
ಸೊ ವಿ ವಿಲ್ ಗೋ ಟು ದ ಎಕ್ಸಾಂಪಲ್ ರೈಟ್ ನಾವು. ಸೊ ಎಕ್ಸಾಂಪಲ್ ನೋಡೋಣ ನಾವು. ಓ ಐ ಆಮ್ ಸರ್ಪ್ರೈಸ್ಡ್ ಬಟ್ ಪ್ಲೀಸ್ ಡೋಂಟ್ ಡೂ ಇಟ್ ಅಗೇನ್. ಔಚ್ ಯು ಹರ್ಟ್ ಮೀ. ಓ ಮೈ ಗಾಡ್ ಕ್ಯಾನ್ ಯು ಬಿಲೀವ್ ಮೀ ಶಿ ಡಿಡ್ ದಟ್ ಅಂತ. ಅಂದರೆ ಇಲ್ಲಿ ನಾವು ಒಂದೇ ನೋಡೋಣ್ರಿ. ಓ ಐ ಆಮ್ ಸರ್ಪ್ರೈಸ್ಡ್ ಬಟ್ ಪ್ಲೀಸ್ ಡೋಂಟ್ ಡೂ ಇಟ್ ಅಗೇನ್. ಓ ನನಗೆ ಆಶ್ಚರ್ಯವಾಯಿತು ಆದರೆ ಅದನ್ನು ದಯವಿಟ್ಟು ಇನ್ನೊಮ್ಮೆ ಮಾಡಬೇಡಿರಿ. ಓಕೆ, ಇಲ್ಲಿ ಓ ಅನ್ನೋದು ಐತಲ್ರಿ, ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ಜೆಕ್ಷನ್. ಇದೇನು ಮಾಡ್ತೈತೆ ರೀ? ಇಟ್ ವಿಲ್ ಶೋ ದ ಸ್ಟ್ರಾಂಗ್ ಎಮೋಷನ್. ಸೆಕೆಂಡ್, ಔಚ್ ಯು ಹರ್ಟ್ ಮೀ. ಓಹ್ ನೀವು ನನ್ನನ್ನು ನೋಯಿಸಿದ್ದೀರಿ ಅಂತ ಇದು ಹೇಳ್ತೈತೆ ರೀ. ಸೊ ಈ ಔಚ್ ಅನ್ನೋದು ಐತಲ್ರಿ, ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ಜೆಕ್ಷನ್. ಇನ್ನು ಮೂರನೇದು ಬರ್ತೈತೆ ರೀ. ಓ ಮೈ ಗಾಡ್ ಕ್ಯಾನ್ ಯು ಬಿಲೀವ್ ಶಿ ಡಿಡ್ ದಟ್. ಅಂದರೆ ಓ ದೇವರೇ ಅವಳು ಹಾಗೆ ಮಾಡಿದ್ದಾಳೆಂದು ನೀವು ನಂಬಬಲ್ಲಿರಾ. ಸೊ ಈ ಓ ಮೈ ಗಾಡ್ ಐತಲ್ರಿ, ಇಟ್ ವಿಲ್ ಶೋ ದ ಸ್ಟ್ರಾಂಗ್ ಎಮೋಷನ್. ಸೊ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಇಂಟರ್ಜೆಕ್ಷನ್. ಸೊ ಇಲ್ಲಿ ನಾನು ನಿಮಗೆ ಚಿತ್ರಗಳ ಮುಖಾಂತರ ಕೂಡ ಏನು ಮಾಡೇನಿ ರೀ, ಎಕ್ಸಾಂಪಲ್ ಕೊಟ್ಟೆ ನಾನು. ಓಕೆ, ಸೊ ಇವನು ಕನ್ನಡದಾಗ ಹೇಳ್ಬಿಡ್ತೇನೆ ರೀ. ಭಾವನೆಗಳನ್ನು ವ್ಯಕ್ತಪಡಿಸಲು ಏನು ಮಾಡ್ತೀವಿ, ಈ ಪದಗಳನ್ನು ಬಳಸ್ತೀವಿ. ಓಕೆ, ಆ್ಯಂಡ್ ಇಂಟರ್ಜೆಕ್ಷನ್ ಹ್ಯಾಸ್ ನೋ ಗ್ರಾಮೆಟಿಕಲ್ ರಿಲೇಷನ್ ಟು ದ ರೆಸ್ಟ್ ಆಫ್ ದ ಸೆಂಟೆನ್ಸ್. ಅಂದರೆ ಭಾವಸೂಚಕ ಪದಗಳು ವಾಕ್ಯದ ಪದದ ಉಳಿದ ವ್ಯಾಕರಣಕ್ಕೆ ಸಂಬಂಧಪಟ್ಟಿರೋದಿಲ್ಲ ಅಂತ ಏನು ಮಾಡ್ತೈತ್ರಿ ಇದು ಹೇಳ್ತೈತಿ. ಇಲ್ಲಿ ನೀವು ನೋಡ್ಬೋದು ರೀ, ಕ್ರ್ಯಾಪ್, ವಾವ್, ಎಕ್, ಎಪಿ, ಓ ನೋ, ವೆಲ್, ಇವೆಲ್ಲ ಏನ್ರಿ, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಇಂಟರ್ಜೆಕ್ಷನ್. ಓಕೆ, ವಿ ಐ ಆಮ್ ಸ್ವಿಂಗಿಂಗ್. ಛೀ ನಾನು ತೂಗಾಡುತ್ತಿದ್ದೇನೆ. ಈ ವಿ ಅನ್ನುವಂಥ ಪದ ಐತಲ್ರಿ, ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ಜೆಕ್ಷನ್. ಇನ್ಸೆಕ್ಟ್ಸ್ ಬರ್ತೈತೆ ರೀ. ಓ ದಿಸ್ ಹರ್ಟ್ಸ್. ಓಕೆ, ಅಯ್ಯೋ ಇದು ನನಗೆ ನೋವನ್ನು ಮಾಡಿತು ಅಂತ ಹೇಳ್ತೈತೆ ರೀ ಇದು. ಇಟ್ ಈಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಇಂಟರ್ಜೆಕ್ಷನ್. ಎಕ್ ದಿಸ್ ಈಸ್ ನ್ಯಾಸ್ಟಿ. ಛೀ ಇದು ಅಸಹ್ಯ ಅಂತ ನಾವೇನು ಮಾಡ್ತೇವೆ ಹೇಳ್ತೇವೆ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ಜೆಕ್ಷನ್. ಓಕೆ, ಸೊ ಇಲ್ಲಿ ನೀವು ಇವುಗಳನ್ನು ಪಾಸ್ ಮಾಡಿ ಬರ್ಕೋಬೋದು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟೆ ನಾನು. ಓ ವಾವ್, ಔಚ್, ಉಪ್ಸ್, ಹೇ, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಇಂಟರ್ಜೆಕ್ಷನ್. ಇಲ್ಲಿ ನೋಡ್ಬೋದು ರೀ, ಇಲ್ಲೊಂದು ಚಿತ್ರ ಕೊಟ್ಟೆ ನಾನು. ಇಲ್ಲಿ ಒಬ್ಬ ವ್ಯಕ್ತಿಯ ತಲೆ ಮೇಲೆ ಏನು ಮಾಡ್ತೈತೆ ರೀ, ಒಂದು ಪಕ್ಷಿ ಬಂದ ಪಾಪ್ ಮಾಡಿದಾಗ ಅವನು ಏನು ಮಾಡ್ತಾನೆ ರೀ, ಓ ಶಿಟ್ ಅಂತ ಕರಿತಾನೆ. ಓಕೆ, ಸೊ ಈ ಓ ಶಿಟ್ ಅನ್ನೋದು ಏನೈತಲ್ಲ ರೀ ಇದು, ದಿಸ್ ಈಸ್ ಇಂಟರ್ಜೆಕ್ಷನ್. ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ಯಾನ ರೀ, ಕೆಳಗಡೆ ಬಿದ್ದಾನೆ ರೀ, ಬಿದ್ದಾಗ ಏನಂತಾನೆ ಔಚ್ ಅಂತಾನೆ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ಜೆಕ್ಷನ್. ಯಾರಾದರೂ ನಿಮ್ಮ ಮುಂದೆ ಜಾರಿ ಬಿದ್ರಪ್ಪ ಅಂದ್ರೆ ನೀವೇನು ಮಾಡ್ತೀರಿ, ಉಪ್ಸ್ ಅಂತ ಏನು ಮಾಡ್ತೀರಿ, ಮುಖದ ಮೇಲೆ ಬೆರಳು ಇಟ್ಕೊಂಡು ಏನು ಮಾಡ್ತೀರಿ, ರಿಯಾಕ್ಟ್ ಮಾಡ್ತೀರಿ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ಜೆಕ್ಷನ್. So great job everyone. The parts of speech are very difficult. Let's do a review to be sure you know what parts of speech is ಅಂತ ಕೊಟ್ಟನು. ಅಂದರೆ ಎಲ್ಲರೂ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ನಾನು ಏನು ಮಾಡ್ತೇನೆ ರೀ, ಭಾವಿಸ್ತೇನೆ. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್ ತುಂಬ ಕಷ್ಟ ರೀ. ಪಾರ್ಟ್ಸ್ ಆಫ್ ಸ್ಪೀಚನ್ನು ನಿಮಗೆ ತಿಳಿದಿದೆಯೋ ಇಲ್ಲ ಅಂತ ಖಚಿತಪಡಿಸ್ಕೊಳ್ಳಲು ಏನು ಮಾಡ್ತೇನೆ ರೀ, ನಾನು ಒಂದು ಚಿಕ್ಕ ವಿಮರ್ಶೆಯನ್ನು ಏನು ಮಾಡ್ತೇನೆ ರೀ, ಮುಂದಿನ ಸ್ಲೈಡ್ಗಳಲ್ಲಿ ಏನು ಮಾಡ್ತೇನೆ ರೀ, ಟ್ರೈ ಮಾಡ್ತೀನಿ. ಓಕೆ, ನೋಡೋಣ ರೀ. ನೆಕ್ಸ್ಟ್ ಮೂವ್ ಆನ್. ಓಕೆ, ವಿ ವಿಲ್ ಮೂವ್ ಆನ್. ಸೊ ಇಲ್ಲಿ ಪ್ರಶ್ನೆ ಕೊಟ್ಟಾನ್ರಿ ಅವ, ವಾಟ್ ಎಮ್ ಐ ಅಂತ ಕೊಟ್ಟಾನ, ಅಂದರೆ ನಾನು ಏನು ಅಂತ. ಸೊ ಇಲ್ಲೊಂದು ಕ್ವಶನ್ ಐತ್ರಿ, ಐ ಆಮ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ, ವಾಟ್ ಎಮ್ ಐ ಅಂದರೆ, ಸೊ ನಾನು ಒಬ್ಬ ವ್ಯಕ್ತಿಯ ಹೆಸರು ರೀ, ಒಂದು ಸ್ಥಳದ ಹೆಸರು, ಒಂದು ವಸ್ತುವಿನ ಹೆಸರು, ಅಥವಾ ಒಂದು ನಾನು ಭಾವನೆ ಹೆಸರಾಗಿದ್ದರೆ ನಾನು ಏನು ಅಂತ ಕೊಟ್ಟಾನ್ರಿ. ದ ಆನ್ಸರ್ ಈಸ್ ನೌನ್. ಓಕೆ, ಸೊ ನಾಮಪದ ಅಂತ ಕರಿತೇವೆ ರೀ. ಇಲ್ಲಿ ನಾವು ನೋಡೋಣ ರೀ, ಅಡ್ಜೆಕ್ಟಿವ್ ಏನು ಮಾಡ್ತೈತ್ರಿ ಅದ, ಇಟ್ ವಿಲ್ ಡಿಸ್ಕ್ರೈಬ್ ಅ ನೌನ್. ಎರಡನೇದು ವರ್ಬ್ ಏನು ಮಾಡ್ತೈತ್ರಿ, ಇಟ್ ವಿಲ್ ಶೋ ದ ಆ್ಯಕ್ಷನ್. ಓಕೆ, ಪ್ರಪೋಸಿಷನ್ ಏನು ಮಾಡ್ತೈತ್ರಿ, ಇಟ್ ವಿಲ್ ಶೋ ದ ಪೊಸಿಷನ್ ಆರ್ ಡೈರೆಕ್ಷನ್. ಓಕೆ, ಸೊ ಈ ಥರ ನೀವು ತಿಳ್ಕೊಬೋದು ರೀ. ಐ ಆಮ್ ಅ ವರ್ಡ್ ದಟ್ ಶೋಸ್ ಆ್ಯಕ್ಷನ್, ವಾಟ್ ಎಮ್ ಐ ಅಂದರೆ ನಾನು ಒಂದು ಕ್ರಿಯೆಯ ಬಗ್ಗೆ ಏನು ಮಾಡ್ತೇನೆ ರೀ, ಹೇಳ್ತೇನೆ. ಹಾಗಿದ್ರೆ ನಾನು ಯಾರು ಅಂತ ಕೇಳಿದ್ದಾರೆ ಅವರು. ದ ಆನ್ಸರ್ ಈಸ್ ವರ್ಬ್. ಇಟ್ ವಿಲ್ ಡಿಸ್ಕ್ರೈಬ್ ದ ಆ್ಯಕ್ಷನ್. ಓಕೆ, ಅಥವಾ ಇಟ್ ವಿಲ್ ಶೋ ದ ಆ್ಯಕ್ಷನ್. ಸಾರಿ, ನೌನ್ ಅಂದ್ರೆ ಏನು ರೀ, ಇಟ್ಸ್ ಅ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ಓಕೆ, ಸೊ ಪ್ರೊನೌನ್ ಅಂದರೆ ಏನು ರೀ, ಟೇಕ್ಸ್ ದ ಪ್ಲೇಸ್ ಆಫ್ ನೌನ್. ಇನ್ಸ್ಟೆಡ್ ಆಫ್ ನೌನ್ಸ್ ವಿ ವಿಲ್ ಯೂಸ್ ಪ್ರೊನೌನ್ಸ್. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಇಂಟರ್ಜೆಕ್ಷನ್ ಅಂದರೆ ಏನಂತಂದರೆ, ಇಟ್ ವಿಲ್ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಎಮೋಷನ್, ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ಜೆಕ್ಷನ್. ಓಕೆ, ಎರಡನೇ ಪ್ರಶ್ನೆ ಬರ್ತೈತೆ ರೀ, ಐ ಕನೆಕ್ಟ್ ವರ್ಡ್ಸ್ ಆರ್ ಗ್ರೂಪ್ಸ್ ಆಫ್ ವರ್ಡ್ಸ್ ಟು ಮೇಕ್ ಅ ಕಂಪ್ಲೀಟ್ ಸೆಂಟೆನ್ಸ್ ಅಂತ. ಅಂದರೆ ಸೊ ಪದಗಳನ್ನು ಅಥವಾ ಪದಗಳ ಗುಚ್ಛಗಳನ್ನು ಏನು ಮಾಡ್ತೇನೆ ರೀ, ನಾನು
ಕನೆಕ್ಟ್ ಮಾಡ್ದೇನೆ. ಹಾಗಿದ್ರೆ ನಾನು ಯಾರು ಅಂತ ಅವ್ರು ಕೇಳ್ಯಾರಿ. ದ ಆನ್ಸರ್ ಇಸ್ ಕಂಜಂಕ್ಷನ್, ಅಂದರೆ ಇಟ್ ವಿಲ್ ಹುಕ್ ಆರ್ ಕನೆಕ್ಟ್ ದ ವರ್ಡ್ಸ್. ಸೊ ಇಲ್ಲಿ ನಾವು ನೋಡೋಣ ರೀ ಅಡ್ಜೆಕ್ಟಿವ್ ನೋಡೋಣ. ಅಡ್ಜೆಕ್ಟಿವ್ ಅಂದ್ರೆ ಏನು ರೀ? ಇಟ್ ವಿಲ್ ಡಿಸ್ಕ್ರೈಬ್ ನೌನ್. ಓಕೆ, ವರ್ಬ್ ಅಂದ್ರೆ ಏನು ರೀ? ಇಟ್ ವಿಲ್ ಶೋ ಆ್ಯಕ್ಷನ್. ಅಡ್ವರ್ಬ್ ಅಂದ್ರೆ ಏನು ರೀ? ಇಟ್ ವಿಲ್ ಡಿಸ್ಕ್ರೈಬ್ ದಿ ವರ್ಬ್. ಓಕೆ, ಸೊ ಈ ಥರ ನೀವೇನು ಮಾಡ್ಬೋದು, ಇವುಗಳನ್ನ ನೆನಪಿಟ್ಕೋಬೋದು. ಐ ಶೋ ಎಮೋಷನ್ ಇನ್ ಅ ಸೆಂಟೆನ್ಸ್ ವಾಟ್ ಎಮ್ ಐ, ಅಂದ್ರೆ ನಾನು ತುಂಬ ಬಲವಾದ ಭಾವನೆಗಳನ್ನು ಏನು ಮಾಡ್ತೇನೆ ರೀ, ತೋರಿಸ್ತೇನೆ ವಾಕ್ಯಗಳಲ್ಲಿ. ಹಾಗಿದ್ರೆ ನಾನು ಯಾರು ಅಂತ ಕೇಳೈತ್ರಿ. ಓಕೆ, ದ ಆನ್ಸರ್ ಈಸ್ ಇಂಟರ್ಜೆಕ್ಷನ್. ಓಕೆ, ಸೊ ಅಡ್ಜೆಕ್ಟಿವ್ ಯಾಕಲ್ರಿ? ಅಡ್ಜೆಕ್ಟಿವ್ ಏನು ಮಾಡ್ತೈತ್ರಿ? ಇದ ಇಟ್ ವಿಲ್ ಡಿಸ್ಕ್ರೈಬ್ ದಿ ನೌನ್. ವರ್ಬ್ ಏನು ಮಾಡ್ತೈತ್ರಿ? ಇಟ್ ವಿಲ್ ಶೋ ದ ಆ್ಯಕ್ಷನ್. ನೌನ್ ಏನು ರೀ? ನೇಮ್ ಆಫ್ ಅ ಪ್ಲೇಸ್, ಪರ್ಸನ್ ಆರ್ ಥಿಂಗ್ ಆರ್ ಐಡಿಯಾ. ಓಕೆ, ಪದಗಳನ್ನು ವಿಶ್ಲೇಷಣೆ ಮಾಡ್ತೇನೆ ರೀ, ಹೇಗೆ, ಯಾವ ರೀತಿ ಮತ್ತು ಎಷ್ಟು ಅಥವಾ ಹಾಗಿದ್ರೆ ನಾನು ಏನು ಅಂತ ಇದೇನು ಮಾಡೈತ್ರಿ ಕೇಳೈತಿ. ಓಕೆ, ಸೊ ದ ಆನ್ಸರ್ ಈಸ್ ಅಡ್ಜೆಕ್ಟಿವ್. ಇಟ್ ವಿಲ್ ಡಿಸ್ಕ್ರೈಬ್ ದಿ ನೌನ್. ಸೊ ಪ್ರೊನೌನ್ ಏನು ರೀ? ಇನ್ಸ್ಟೆಡ್ ಆಫ್ ನೌನ್ಸ್ ವಿ ವಿಲ್ ಯೂಸ್ ಪ್ರೊನೌನ್ಸ್. ಓಕೆ, ಕಂಜಂಕ್ಷನ್ ಅಂದರೆ ಏನು ರೀ? ಓಕೆ, ಕನೆಕ್ಟ್ ವರ್ಡ್ಸ್ ಆರ್ ಫ್ರೇಸಸ್ ಆರ್ ಸೆಂಟೆನ್ಸ್. ಅಡ್ವರ್ಬ್ ಏನು ರೀ? ಇಟ್ ವಿಲ್ ಡಿಸ್ಕ್ರೈಬ್ ದಿ ವರ್ಬ್ ಅಥವಾ ಟೆಲ್ಸ್ ಹೌ ಆನ್ ಆ್ಯಕ್ಷನ್ ಇಸ್ ಡನ್. ಓಕೆ, ಐ ಡಿಸ್ಕ್ರೈಬ್ ಅ ವರ್ಬ್, ಐ ಟೆಲ್ ಹೌ ಸಮಥಿಂಗ್ ಇಸ್ ಡನ್. ಓಕೆ, ನಾನೇನು ಮಾಡ್ತೇನೆ ರೀ? ವರ್ಬನ್ನು ವಿಶೇಷಣ ಮಾಡ್ತೇನೆ ರೀ, ಅದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತೇನೆ, ಮತ್ತು ನಾನು ಅದು ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಹಾಗಿದ್ರೆ ನಾನು ಯಾರು ಅಂತ ಏನು ಮಾಡೈತ್ರಿ ಇದಕ್ಕೆ ಕೇಳೈತಿ. ಓಕೆ, ದ ಆನ್ಸರ್ ಇಸ್ ಅಡ್ವರ್ಬ್. ಓಕೆ, ಇಟ್ ವಿಲ್ ಡಿಸ್ಕ್ರೈಬ್ ದಿ ವರ್ಬ್. ಸೆಕೆಂಡ್, ಅಡ್ಜೆಕ್ಟಿವ್, ಇಟ್ ವಿಲ್ ಡಿಸ್ಕ್ರೈಬ್ ದಿ ನೌನ್. ವರ್ಬ್, ಇಟ್ ವಿಲ್ ಶೋ ದ ಆ್ಯಕ್ಷನ್. ಪ್ರಪೋಸಿಷನ್, ಇಟ್ ವಿಲ್ ಶೋ ದ ಪೊಸಿಷನ್ ಆರ್ ಡೈರೆಕ್ಷನ್. ಓಕೆ, ನೆಕ್ಸ್ಟ್, ಐ ಟೇಕ್ ದ ಪ್ಲೇಸ್ ಆಫ್ ನೌನ್ ವಾಟ್ ಎಮ್ ಐ, ಅಂದ್ರೆ ನಾನು ನಾಮಪದದ ಬದಲಾಗಿ ಬಳಸುವಂಥ ಪದವಾಗಿದ್ದೇನೆ. ಹಾಗಿದ್ರೆ ನಾನು ಯಾರು ಅಂತ ಏನು ಮಾಡೈತ್ರಿ ಕೇಳತ್ತಿದ್ದೆ. ಸೊ ಪ್ರಪೋಸಿಷನ್ ಅಲ್ಲ ರೀ. ಪ್ರಪೋಸಿಷನ್ ಏನಂತಂದರೆ ಇಟ್ ವಿಲ್ ಶೋ ದ ಪೊಸಿಷನ್ ಆರ್ ಡೈರೆಕ್ಷನ್. ವರ್ಬ್, ಓಕೆ, ಇಟ್ ವಿಲ್ ಶೋಸ್ ಆ್ಯಕ್ಷನ್. ಇಂಟರ್ಜೆಕ್ಷನ್ ಅಂದರೆ ಇಟ್ ವಿಲ್ ಶೋ ಸ್ಟ್ರಾಂಗ್ ಎಮೋಷನ್. ದ ಆನ್ಸರ್ ಈಸ್ ಪ್ರನೌನ್. ಓಕೆ, ದ ಆನ್ಸರ್ ಈಸ್ ಪ್ರನೌನ್. ಇಟ್ ವಿಲ್ ಟೇಕ್ ದ ಪ್ಲೇಸ್ ಆಫ್ ನೌನ್. ಓಕೆ, ನೆಕ್ಸ್ಟ್, ಐ ಶೋ ಪೊಸಿಷನ್ ಆರ್ ಡೈರೆಕ್ಷನ್ ವಾಟ್ ಎಮ್ ಐ, ನಾನು ಸ್ಥಾನವನ್ನು ಮತ್ತು ದಿಕ್ಕನ್ನು ತೋರಿಸುತ್ತೇನೆ. ಹಾಗಿದ್ರೆ ನಾನು ಏನು ಅಥವಾ ಯಾರು ಅಂತ ಕೇಳೈತ್ರಿ ಇದೆ ಪ್ರಶ್ನೆ. ಸೊ ಇಲ್ಲಿ ನಾವು ನೋಡೋಣ್ರಿ, ದ ಆನ್ಸರ್ ಇಸ್ ಪ್ರಪೋಸಿಷನ್. ಇಟ್ ವಿಲ್ ಶೋ ದ ಆ್ಯಕ್ಷನ್ ಆರ್, ಸೊ ಇಟ್ ವಿಲ್ ಶೋ ದ ಪೊಸಿಷನ್ ಆರ್ ಡೈರೆಕ್ಷನ್. ಓಕೆ, ಸೊ ಅಡ್ಜೆಕ್ಟಿವ್ ಅಂದ್ರೆ ನೋಡ್ರಿ, ಇದೇನು ಮಾಡ್ತೈತ್ರಿ? ಇಟ್ ವಿಲ್ ಡಿಸ್ಕ್ರೈಬ್ ದಿ ನೌನ್. ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆರ್ ಐಡಿಯಾ ಆರ್ ಥಿಂಗ್. ಪ್ರನೌನ್, ಓಕೆ, ಇಟ್ ವಿಲ್ ಟೇಕ್ಸ್ ದಿ ಪ್ಲೇಸ್ ಆಫ್ ನೌನ್. ಓಕೆ, ಸೊ thank you. Okay, hope you all understood this parts of speech. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿರಿ, ನನ್ನ ಚಾನಲನ್ನು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಇದೇ ಥರ ನಿಮ್ಗೆ ಮುಂದೆ ಎಜುಕೇಷನಲ್ ವೀಡಿಯೋಗಳು ಏನಾಗ್ತಿರ್ತಾವೆ ಈ ಚಾನಲ್ ಒಳಗೆ ಸಿಗ್ತಿರ್ತಾವೆ. ಧನ್ಯವಾದಗಳು.